ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಕನ್ನಡ ಸಾಹಿತ್ಯದ ಪರಿಚಯವನ್ನು ಮಾಡಿಕೊಡ್ತಿದ್ದೇನೆ. ಕನ್ನಡ ಸಾಹಿತ್ಯ ತನ್ನದೇ ಆದಂಥ ಇತಿಹಾಸವನ್ನು ಹೊಂದಿದಂಥ ಒಂದು ಸಾಹಿತ್ಯ. ಕನ್ನಡದ ಭಾಷೆ, ಲಿಪಿ, ಆಡಳಿತ ಭಾಷೆ, ಮಾತೃಭಾಷೆಯನ್ನು ಮಾಡಿಕೊಂಡಂಥ ಕನ್ನಡದ ಭಾಷೆ ವಿಶಾಲತೆ, ಸಮೃದ್ಧತೆ ಹೊಂದಿದಂಥ ಒಂದು ಶ್ರೇಷ್ಠವಾದಂಥ ಭಾಷೆ ಯಾವುದಾದ್ರೂ ಇದ್ದರೆ ಅದು ಕನ್ನಡ ಭಾಷೆ ಅಂತೇಳಿ ಹೆಮ್ಮೆಯಿಂದ ಹೇಳುವಂಥ ಒಂದು ಸಂಗತಿ ಆಗ್ತಾ ಇದೆ. ಅದರ ಜೊತೆಗೆ ಕನ್ನಡ ಸಾಹಿತ್ಯ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಂಥ 6 ಭಾಷೆಗಳಲ್ಲಿ ಒಂದು ಅನ್ನುವಂಥ ರೀತಿ ಒಳಗಡೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಸಂವಿಧಾನದೊಳಗಡೆ 22 ಭಾಷೆಗಳನ್ನು ನೋಡ್ತಾ ಇದ್ದೀವಿ. ಅದರೊಳಗಡೆ ಕನ್ನಡವು ಭಾಷೆ ಒಂದು ಅನ್ನುವಂಥ ರೀತಿ ಒಳಗಡೆ ಹೆಮ್ಮೆಯಿಂದ ಹೇಳುವಂಥ ಒಂದು ಸಂಗತಿ ಮಾಡಬಹುದಾಗಿತ್ತು. ಅದರ ಜೊತೆಗೆ 2008ರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಂಥ ಭಾಷೆ ಯಾವುದಾದ್ರೂ ಇದ್ರೆ ಅದು ಕನ್ನಡ ಭಾಷೆ ಅಂತೇಳಿ ಹೆಮ್ಮೆಯಿಂದ ಹೇಳುವಂಥ ಸಂಗತಿ. ಅಷ್ಟೇ ಅಲ್ಲ, ಹಲವಾರು ರೀತಿ ಒಳಗಡೆ ಕನ್ನಡ ಭಾಷೆ ವಿಶಾಲತೆ ಹಾಗೂ ಕನ್ನಡ ಭಾಷೆಯಲ್ಲಿ ಹಲವಾರು ಕವಿಗಳು, ರತ್ನತ್ರಯರು, ಕವಿಚಕ್ರವರ್ತಿಗಳು, ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದುಕೊಂಡಂಥ ಶ್ರೇಷ್ಠ ದಿಗ್ಗಜರು ಕನ್ನಡ ಸಾಹಿತ್ಯದಲ್ಲಿ ನೋಡುವಂಥ ಮಹಾನ್ ಕವಿಗಳು ನಾವು ಕಾಣಬಹುದಾಗಿತ್ತು. ರತ್ನತ್ರಯರಲ್ಲಿ ಪಂಪ, ಪೊನ್ನ, ರನ್ನ ಅನ್ನುವಂಥ ರೀತಿ ಒಳಗಡೆ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕವಿ ಚಕ್ರವರ್ತಿಗಳ ಸಾಲಿನಲ್ಲಿ ಪೊನ್ನ, ರನ್ನ, ಜನ್ನ ಅನ್ನುವಂಥ ರೀತಿ ಒಳಗಡೆ ನಾವು ಗುರುತಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದಂಥ ಇತಿಹಾಸವನ್ನ ನೋಡುವಂಥ ಸಂದರ್ಭದೊಳಗಡೆ ಇತಿಹಾಸದಲ್ಲಿ ಬರುವಂಥ ಕನ್ನಡ ಸಾಹಿತ್ಯದ ಒಂದು ಕನ್ನಡದ ಮೊಟ್ಟ ಮೊದಲ ಶಾಸನವನ್ನು ನೋಡ್ತಾ ಇದ್ದೀವಿ. ಆ ಶಾಸನ ಯಾವುದಂದ್ರೆ ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನ 450ನೇ ಶತಮಾನ ಕಾಲಘಟ್ಟದಲ್ಲಿ ಇರುವಂಥ ಒಂದು ಶಾಸನ. ಈ ಶಾಸನ ಕದಂಬರ ಮನೆತನದ ಕಾಕುಸ್ಥ ವರ್ಮನ ಕಾಲದೊಳಗಿರುವಂಥ ಈ ಶಾಸನ ಕನ್ನಡದ ಮೊಟ್ಟ ಮೊದಲ ಮನೆತನ ಕದಂಬ ಮನೆತನದ ಕಾಕುಸ್ಥ ವರ್ಮನ ಕಾಲಘಟ್ಟದೊಳಗಡೆ ಹಲ್ಮಿಡಿ ಶಾಸನ ನಾವು ನೋಡ್ತಾ ಇದ್ದೀವಿ. ಈ ಹಲ್ಮಿಡಿ ಶಾಸನ ಎಲ್ಲಿ ಕಂಡು ಬರ್ತಾ ಇತ್ತಂದ್ರೆ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಲ್ಮಿಡಿ ಎಂಬ ಗ್ರಾಮದೊಳಗಡೆ ಈ ಹಲ್ಮಿಡಿ ಶಾಸನವನ್ನ ನಾವು ನೋಡ್ತಾ ಇದ್ದೀವಿ. ಹಲ್ಮಿಡಿಗೆ ಪಲ್ಮಿಡಿ ಅಂತೂ ಸಹ ಕರಿತಾ ಇದ್ದೀವಿ. ಈ ಹಲ್ಮಿಡಿ ಶಾಸನ ಪ್ರಾಶಸ್ತ್ಯ ಏನಂದ್ರೆ ಒಟ್ಟು ಸಾಲುಗಳು 16 ಸಾಲುಗಳು ಈ ಶಾಸನದೊಳಗಡೆ ಕಂಡು ಬರ್ತಾ ಇದ್ದಾವೆ. ಈ 16 ಸಾಲುಗಳ ಹಲ್ಮಿಡಿ ಶಾಸನ ಭಾಷೆ ಪೂರ್ವ ಹಳಗನ್ನಡ ಭಾಷೆಯನ್ನು ಒಳಗೊಂಡಂತ ಈ ಹಲ್ಮಿಡಿ ಶಾಸನದ ಭಾಷೆ ಆಗೈತಿ. ಮೊದಲನೇ ಸಾಲಿನಲ್ಲಿರುವಂತ ಸಂಸ್ಕೃತ ಭಾಷೆ ಮೊದಲನೇ ಸಾಲಿನಲ್ಲಿ ಕಂಡು ಬರ್ತಾ ಇರ್ತೈತಿ. ಈ ಹಲ್ಮಿಡಿ ಶಾಸನವನ್ನ ಕನ್ನಡದೊಳಗಡೆ ನಾವು ಯಾಕೆ ಬಳಕೆ ಮಾಡ್ಕೋತೀವಿ ಅಂದ್ರೆ ಹಲ್ಮಿಡಿ ಶಾಸನದಲ್ಲಿ ಕನ್ನಡದಲ್ಲಿರುವಂತ 20 ರಿಂದ 25 ಕನ್ನಡ ಪದಗಳು ಈ ಶಾಸನದೊಳಗಡೆ ನಮಗೆ ಲಭಿಸ್ತಾ ಇದ್ದಾವ. ಆ ಕಾಲಘಟ್ಟದಲ್ಲಿರುವಂತ ಕನ್ನಡದ ಹಿನ್ನೆಲೆಯನ್ನ ಅಲ್ಲಿಯಿಂದ 21ನೇ ಶತಮಾನದ ಕಾಲಘಟ್ಟ ಇಲ್ಲಿವರೆಗೂ ಕನ್ನಡ ಸಾಹಿತ್ಯದ ಹಿರಿಮೆಯನ್ನ ಕೊಂಡಾಡುವಂತ ಒಂದು ಸನ್ನಿವೇಶಗಳು ಹಲ್ಮಿಡಿ ಶಾಸನದಲ್ಲಿ ನಾವು ನೋಡಬಹುದಾಗಿತ್ತು. ಅಷ್ಟೇ ಅಲ್ಲ, ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಗೆ ಇನ್ನೊಂದು ಶ್ರೇಷ್ಠವಾದಂತ ಶಾಸನವನ್ನ ನೋಡ್ತಾ ಇದ್ವಿ. ಅದು ಬಾದಾಮಿ ಶಾಸನ ಅಂತ ಹೇಳ್ಬಹುದು. ಈ ಬಾದಾಮಿ ಶಾಸನ ಇದಕ್ಕೊಂದು ಇನ್ನೊಂದು ಹೆಸರು ಕಪ್ಪೆ ಅರಪಟ್ಟಣ ಶಾಸನ ಅಂತ ಕರಿತಾ ಇದ್ದೀವಿ. ಇದು ತ್ರಿಪದಿ ಶಾಸನವೂ ಹೌದು. ಈ 3 ಸಾಲಿನ ತ್ರಿಪದಿ ಶಾಸನದೊಳಗಡೆ ಕಪ್ಪೆ ಅರಪಟ್ಟಣ ಶಾಸನ ಬಾದಾಮಿ ಒಳಗಡೆ ಕಂಡು ಬರುವಂತ ಒಂದು ಶಾಸನ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿ, ವಿಪರೀತನ್ ಮಾಧವನೀತನ್ ಪೆರನಲ್ಲ ಅನ್ನುವಂತ ಸನ್ನಿವೇಶಗಳನ್ನ ಕಪ್ಪೆ ಅರಭಟ್ಟ ತನ್ನ ತ್ರಿಪದಿ ಶಾಸನದೊಳಗಡೆ ವ್ಯಕ್ತಪಡಿಸುವಂತ ಸಾಲುಗಳು ನೋಡಬಹುದು. ಇದರರ್ಥ, ನಾನು ಒಳ್ಳೆಯವರಿಗೆ ಒಳ್ಳೆಯವನಾಗಿರ್ತಾ ಇದ್ದೀನಿ, ಕೆಟ್ಟವರಿಗೆ ಕೆಟ್ಟವನಾಗಿರ್ತಾ ಇದ್ದಾನೆ, ಏನಾದರೂ ನನ್ನ ಮೇಲೆ ಯುದ್ಧಕ್ಕೆ ಬಂದ್ರೆ ನಾನು ಕಲಿಯಾಗ್ತೀನಿ ಅನ್ನುವಂತ ಸನ್ನಿವೇಶಗಳನ್ನ ತ್ರಿಪದಿ ಮೂಲಕವಾಗಿ ವ್ಯಕ್ತಪಡಿಸುವಂತ ಸಾಲುಗಳು ನಾವು ಕಾಣಬಹುದಾಗಿತ್ತು. ಇದರ ಮುಂದುವರೆದು 850ನೇ ಶತಮಾನ ಕಾಲಘಟ್ಟದೊಳಗಡೆ ಕನ್ನಡದ ಮೊಟ್ಟ ಮೊದಲ ಅಲಂಕಾರ ಗ್ರಂಥ ನೋಡ್ತಾ ಇದ್ವಿ. ಅದು ಯಾರದಂದ್ರ ಶ್ರೀ ವಿಜಯ ಬರೆದಂತ ಕವಿರಾಜ ಮಾರ್ಗ ಅನ್ನುವಂಥ ರೀತಿ ಒಳಗಡೆ ನೋಡ್ತಾ ಇದ್ದೀವಿ. ಮತ್ತು ಕನ್ನಡದಲ್ಲಿ ಉಪಲಬ್ಧವಾಗಿರುವ ಮೊಟ್ಟ ಮೊದಲ ಗ್ರಂಥ ಕವಿರಾಜ ಮಾರ್ಗ ಬರೆದಂತ ಶ್ರೀ ವಿಜಯ ಗ್ರಂಥವಾಗಿದೆ. ಈ ಕೃತಿಯಲ್ಲಿ ಕವಿರಾಜ ಮಾರ್ಗಕಾರ ಅಥವಾ ಶ್ರೀ ವಿಜಯ ಗಡಿಯ ಬಗ್ಗೆ ಪರಿಕಲ್ಪನೆಯನ್ನ, ನಾಡು ನುಡಿಯ ಬಗ್ಗೆ, ಜನಪದದ ಬಗ್ಗೆ
ಮತ್ತು ಜನರ ಭಾವನೆಗಳನ್ನ ಕೆರಳಿಸುವಂತ ಒಂದು ಸನ್ನಿವೇಶಗಳು ಈ ಕಾವ್ಯದಲ್ಲಿ ಲಭಿಸುವಂತ ಒಂದು ಸನ್ನಿವೇಶಗಳು ನಮ್ಗೆ ಗೊತ್ತಾಗ್ತಾ ಇದಾವ. ಕಾವೇರಿಯಿಂದಮ ಗೋದಾವರ ವಿರ್ಪ ನಾಡದ ಕನ್ನಡದೊಳ್ ಭಾವಿಸಿದ ಜನಪದ ವಸುಧಾ ವಲಯ ವಿಲೀನ ವಿಷಯ ವಿಶೇಷಂ ಅದರೊಳಗಂ ಕಿಸುವಳಲ ವಿದಿತ ಮಹಾ ಕೋಪಣ ನಗರದ ಪುಲಿಗೆರೆಯ ಸದಬಿ ಮಸ್ತ್ ಪಕ್ಕುಂದದ ನಡುವನ ನಾಡೆ ನಾಡೆ ಕನ್ನಡ ತಿರುಳ್ ಅನ್ನುವಂಥ ಪದ್ಯವನ್ನ ಕವಿರಾಜ ಮಾರ್ಗಕಾರ ಹೇಳುವಂತ ಒಂದು ಸಾಲುಗಳು ಇಲ್ಲಿ ನಾವು ಕಾಣಬಹುದಾಗಿತ್ತು. ಇದರರ್ಥ ಕಾವೇರಿ ನದಿಯಿಂದ ಅಥವಾ ಕಾವೇರಿ ನದಿ ಉಗಮ ಸ್ಥಾನದಿಂದ ತಲಕಾವೇರಿಯಿಂದ ಗೋದಾವರಿ ನದಿಯ ಉಗಮ ಸ್ಥಾನವರೆಗೆ ಅಂದ್ರೆ ನಾಸಿಕ್ ಮತ್ತು ಲಾತೂರ್ವರೆಗೆ ನಮ್ಮ ಅಖಂಡವಾದಂಥ ಕರ್ನಾಟಕ ಅಲ್ಲಿ ತನಕ ಹಬ್ಬಿತ್ತು ಅನ್ನುವಂಥ ಕಲ್ಪನೆಯನ್ನ 850ನೇ ಶತಮಾನ ಕಾಲಘಟ್ಟದಲ್ಲಿ ಕವಿರಾಜ ಮಾರ್ಗಕಾರ ತಿಳಿಸುವಂತ ಒಂದು ಸಾಲುಗಳು ನಮ್ಗೆ ಗೊತ್ತಾಗ್ತಾ ಇದಾವೆ. ಅಲ್ಲಿ 4 ಊರುಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಆ 4 ಊರುಗಳು ಯಾವುದು ಅಂದ್ರೆ ಕೋಪಣ ಅನ್ನುವಂತ ರೀತಿ ಒಳಗಡೆ ನೋಡ್ತಾ ಇದೀವಿ. ಕೋಪಣ ಅಂದ್ರ ಈಗಿರುವಂತ ಕೊಪ್ಪಳ ಅನ್ನುವಂತ ರೀತಿ ಒಳಗಡೆ, ಕಿಸುವಳಲ್ ಅನ್ನುವಂತ ಊರನ್ನ ಹೇಳ್ತಾ ಇದ್ದಾನೆ. ಆಗಿರುವಂತ ಕಿಸುವಳಲು ಈಗಿರುವಂತ ಪಟ್ಟದಕಲ್ಲು ಅನ್ನುವಂತ ರೀತಿ ಒಳಗಡೆ ನೋಡ್ತಾ ಇದ್ವಿ. ಅದೇ ರೀತಿ ಒಳಗಡೆ ಪುಲಿಗೆರೆ ಅನ್ನುವಂತ ರೀತಿ ಒಳಗಡೆ ನೋಡ್ತಾ ಇದ್ವಿ. ಆಗಿರುವಂತ ಪುಲಿಗೆರೆ ಈಗಿರುವಂತ ಲಕ್ಷ್ಮೇಶ್ವರ ಅನ್ನುವಂತ ರೀತಿ ಒಳಗಡೆ ನಾವು ಹೇಳ್ತಾ ಇದ್ವಿ. ಅದೇ ರೀತಿ ಒಳಗಡೆ ಒಕ್ಕುಂದ ಅಥವಾ ಪಕ್ಕುಂದ ಅನ್ನುವಂತ ರೀತಿ ಒಳಗಡೆ ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತ ಒಂದು ಪ್ರದೇಶ ಆಗಿರುವುದರಿಂದ ಈ ಎಲ್ಲ ಅಖಂಡವಾದಂತಹ ಪ್ರದೇಶ ಒಳಗಡೆ 4 ಪ್ರದೇಶಗಳನ್ನು ಗುರುತಿಸಿ ಈ ನಡುವಿನ ನಾಡೆ ಕನ್ನಡದ ತಿರುಳುಗನ್ನಡ ಅನ್ನುವಂತ ರೀತಿ ಒಳಗಡೆ ಇಲ್ಲಿ ಮಾತನಾಡುವಂತ ಜನರ ಭಾವನೆಗಳನ್ನ ಅಥವಾ ಜನರ ಆಚಾರ ವಿಚಾರಗಳನ್ನ ಅಥವಾ ಕುರಿತೋದದೆ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳನ್ನುವಂತ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಒಂದು ಸಾಲುಗಳು ಕವಿರಾಜ ಮಾರ್ಗಕಾರನ ಕೃತಿ ಒಳಗಡೆ ಕಂಡು ಬರುವಂತ ಒಂದು ಸನ್ನಿವೇಶಗಳು ನಾವು ನೋಡಬಹುದು. ಅಷ್ಟರ ಜೊತೆಗೆ ಕನ್ನಡಿಗರ ವಿಶಾಲ ಹೃದಯದ ಶ್ರೀಮಂತಿಕೆಯನ್ನ ಈ ಕಾವ್ಯದೊಳಗಡೆ ಸೆರೆ ಹಿಡಿಯುವಂತ ಒಂದು ಸನ್ನಿವೇಶಗಳು. ಅಷ್ಟೊಂದು ವಿವೇಕಿಗಳಾಗಿದ್ರು, ಜಾಣರಾಗಿದ್ರು, ಏನೋ ಕಲ್ಲಾರಂತ ವ್ಯಕ್ತಿಗಳೂ ಸಹ ಕಾವ್ಯವನ್ನ ಬರ್ಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಂತ ವ್ಯಕ್ತಿಗಳು ಇವರಾಗಿದ್ರು ಅನ್ನುವಂತ ರೀತಿ ಒಳಗಡೆ ಕುರಿತೋದದೆ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅನ್ನುವಂತ ಸಾಲುಗಳನ್ನ ಕವಿರಾಜ ಮಾರ್ಗಕಾರದಲ್ಲಿ ಶ್ರೀ ವಿಜಯ ವ್ಯಕ್ತಪಡಿಸುವಂತ ಒಂದು ಸನ್ನಿವೇಶಗಳು ನಾವು ನೋಡಬಹುದಾಗೈತಿ. ಅದೇ ರೀತಿಯಾಗಿ ಕವಿರಾಜ ಮಾರ್ಗದಲ್ಲಿ ಪ್ರಾಚೀನ ರೂಪಗಳನ್ನುವಂತ ರೀತಿ ಒಳಗಡೆ ನಾವು ನೋಡ್ತಾ ಇದ್ದೀವಿ. ಒಂದು ಗದ್ದೆ ಕಥೆ ಅಂತ ನೋಡ್ತಾ ಇದ್ವಿ, ಆಮೇಲೆ ಬೆದಂಡೆ ಅಂತ ನೋಡ್ತಾ ಇದ್ವಿ, ಚತ್ತಾಣ ಅಂತ ನೋಡ್ತಾ ಇದ್ವಿ, ಆಮೇಲೆ ಪಗರಣ ಅನ್ನುವಂಥ ರೀತಿ ಒಳಗಡೆ ಪ್ರಾಚೀನ ರೂಪಗಳು ಅನ್ನುವಂಥ ರೀತಿ ಒಳಗಡೆ ಈ ಕವಿರಾಜ ಮಾರ್ಗದಲ್ಲಿ ನಾವು ನೋಡಬಹುದಾಗಿತ್ತು. ಇನ್ನು 9ನೇ ಶತಮಾನ ಕಾಲಘಟ್ಟದೊಳಗಡೆ ಇನ್ನೊಂದು ಶ್ರೇಷ್ಠವಾದಂಥ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಅಂತೇಳಿ ನೋಡ್ತಾ ಇದ್ವಿ. ಅದು ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆ ಅನ್ನುವಂಥ ರೀತಿ ಒಳಗಡೆ ನಾವು ಕಾಣಬಹುದು. ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆಯ ಕಾಲ ಕ್ರಿಸ್ತಕ 920. ಈ ಕಾಲಘಟ್ಟದೊಳಗಡೆ ಶಿವಕೋಟ್ಯಾಚಾರ್ಯರು ವಡ್ಡಾರಾಧನೆಯನ್ನ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಅಂತೇಳಿ ನಾವು ಕರಿಬಹುದು. ಇದರೊಳಗಡೆ 19 ಕಥೆಗಳನ್ನು ಒಳಗೊಂಡಂತ ಬೃಹತ್ತಾದಂಥ ಒಂದು ಕಥೆಯನ್ನು ಒಳಗೊಂಡಂತ ಈ ಗದ್ಯ ಕೃತಿ. ಇನ್ನು ಮುಂದುವರೆದು ಕನ್ನಡ ಸಾಹಿತ್ಯದ ಪ್ರಮುಖ ಘಟ್ಟಗಳಂತೇಳಿ ನೋಡ್ತಾ ಇದ್ದೀವಿ. ಹಲವಾರು ವಿದ್ವಾಂಸರು ಹಲವಾರು ರೀತಿ ಒಳಗಡೆ ಕನ್ನಡ ಸಾಹಿತ್ಯವನ್ನ ಘಟ್ಟಗಳಾಗಿ ರೂಪದಲ್ಲಿ ನೋಡಿದಂಥ ಒಂದು ಸನ್ನಿವೇಶಗಳನ್ನು ನೋಡಬಹುದು. ಭಾಷಿಕ ಕಾಲ ವಿಭಾಗದ ಮೂಲಕವಾಗಿ, ಅದರ ಜೊತೆಗೆ ಮತ ಪ್ರಾಬಲ್ಯದಿಂದ ಹಲವಾರು ಘಟ್ಟಗಳಾಗಿ ವಿಂಗಡಣೆ ಮಾಡುವಂಥ ಒಂದು ಸನ್ನಿವೇಶಗಳು ನಾವು ನೋಡಬಹುದಾಗೈತಿ. ಪೂರ್ವ ಹಳೆಗನ್ನಡ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅನ್ನುವಂಥ ರೀತಿ ಒಳಗಡೆ 4 ರೀತಿ ಒಳಗಡೆ ಇಬ್ಬಾಗ ಮಾಡಿದಂಥ ಒಂದು ಸನ್ನಿವೇಶಗಳು ನಾವು ನೋಡಬಹುದು. ಅದೇ ರೀತಿ ಒಳಗಡೆ ಪಂಪ ಪೂರ್ವಯುಗ, ಪಂಪಯುಗ, ಬಸವಯುಗ, ಬಸವೋತ್ತರ ಯುಗ ಅಂತೇಳಿ ರಂಶ್ರೀ ಮುಗುಳಿಯವರು ತಮ್ಮದೇ ಆದಂಥ ಸಾಹಿತ್ಯ ಚರಿತ್ರೆಯಲ್ಲಿ ಅಳವಡಿಸಿದಂಥ ಒಂದು ಸನ್ನಿವೇಶಗಳು ನಾವು ಕಾಣಬಹುದು. ಹೀಗೆ ಹಲವಾರು ವಿದ್ವಾಂಸರು ಕನ್ನಡ ಸಾಹಿತ್ಯದ ಹಲವಾರು ಭಾಗಗಳಾಗಿ ಕಾಲಘಟ್ಟವನ್ನು ಗುರುತಿಸಿದಂಥ ಒಂದು ಸನ್ನಿವೇಶಗಳು ನೋಡಿದಾಗ 9ನೇ ಶತಮಾನದ ಕಾಲಘಟ್ಟದಲ್ಲಿ ಪ್ರಮುಖವಾದಂಥ ಶ್ರೇಷ್ಠವಾದಂಥ ಕನ್ನಡದ ಮೊಟ್ಟ ಮೊದಲ ಕವಿ ಆದಿಕವಿ ಪಂಪನ ಬಗ್ಗೆ ನಾವು ನೋಡಿದಾಗ 9ನೇ ಶತಮಾನ ಕಾಲಘಟ್ಟದಲ್ಲಿ ಹಳೆಗನ್ನಡದ ಸಾಹಿತ್ಯದ ಮೊದಲನೇ ಕವಿ, ಕನ್ನಡದ ಮೊಟ್ಟ ಮೊದಲ ಕವಿ ಪಂಪ ಅಂತ ಹೇಳಬಹುದು. ಪಂಪನ ಕಾಲ 920.
ಈತ ಆಂಧ್ರ ಪ್ರದೇಶದ ವೆಂಗಿಮಂಡಲದ ವೆಂಗಿಪಳು ಎಂಬ ಗ್ರಾಮದಲ್ಲಿ ಜನಿಸಿ ತನ್ನ ತಾಯಿಯ ತವರು ಮನೆಯಾದ ಅಣ್ಣಿಗೆರೆ ಅಲ್ಲಿ ಒಂದು ರೀತಿ ಒಳಗಡೆ ಕರ್ನಾಟಕದ ಜೊತೆಗೆ ಅವಿನಾಭಾವ ಸಂಬಂಧವನ್ನ ಇರುವಂತ ಒಂದು ಸನ್ನಿವೇಶಗಳಲ್ಲಿ ನಾವು ಕಾಣಬಹುದು. ಪಂಪ ಎರಡು ಸಾಹಿತ್ಯದ ಕೃತಿಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಕಟ್ಟಿಕೊಡುವಂತ ಒಂದು ಸನ್ನಿವೇಶಗಳನ್ನ ನೋಡಬಹುದಾಗಿತ್ತು. ಒಂದನೇ ಕೃತಿ ವಿಕ್ರಮಾರ್ಜುನ ವಿಜಯ, ಎರಡು ಆದಿಪುರಾಣ ಅನ್ನುವಂಥ ರೀತಿ ಒಳಗಡೆ ನೋಡ್ತಾ ಇದ್ದೀವಿ. ಒಂದು ವಿಕ್ರಮಾರ್ಜುನ ವಿಜಯ ಲೌಕಿಕ ಕಾವ್ಯ ಆದ್ರೆ ಆದಿಪುರಾಣ ಧಾರ್ಮಿಕ ಕಾವ್ಯ ಅನ್ನಂತ ಹೇಳ್ತೀವಿ. ಪಂಪ ಜೈನ ಧರ್ಮದೊಳಗಡೆ ಹುಟ್ಟಿಯುವುದರಿಂದ ತನ್ನ ಧರ್ಮದ ಬಗ್ಗೆ ಆದಿಪುರಾಣವನ್ನ ಕೃತಿಯನ್ನ ವ್ಯಕ್ತಪಡಿಸುವಂತ ಒಂದು ಸನ್ನಿವೇಶಗಳು ನೋಡಬಹುದು. ಆದಿಪುರಾಣದಲ್ಲಿ ಆದಿನಾಥ ಅಥವಾ ಋಷಭನಾಥ ಜೈನ ಧರ್ಮದ 24ನೇ ತೀರ್ಥಂಕರಲ್ಲಿ ಮೊದಲನೇಯಾಗಿ ಬರುವಂತ ಆದಿನಾಥ ಋಷಭನಾಥ, ಈ ಋಷಭಾತನ ವೃತ್ತಾಂತ ಮತ್ತು ಋಷಭನಾಥನ ಮಕ್ಕಳಾದಂತ ಭರತ ಮತ್ತು ಬಾಹುಬಲಿಯರ ಕಾಳಗವನ್ನ ಈ ಆದಿಪುರಾಣದೊಳಗಡೆ ಬಿಂಬಿಸುವಂತ ಒಂದು ಸನ್ನಿವೇಶಗಳು ನಾವು ನೋಡಬಹುದು. ಅದೇ ರೀತಿ ಒಳಗಡೆ ವಿಕ್ರಮಾರ್ಜುನ ವಿಜಯ ಅನ್ನುವಂತ ಈ ಕೃತಿ ಒಳಗಡೆ 14 ಆಶ್ವಾಸಗಳಿಂದ ಕೂಡಿದಂತ ಮಹಾಭಾರತದ ವರ್ಣನೆಯನ್ನು ಈ ಕಾವ್ಯ ಭಾಗದೊಳಗಡೆ ನಾವು ನೋಡಬಹುದು. ಈ ಕಾವ್ಯ ಭಾಗದೊಳಗಡೆ ಪಂಪನಿಗೆ ಆಸೆಯನಾದಂತ ಅರಸ ಹರಿಕೇಸರಿಯನ್ನ ಮಹಾಭಾರತದಲ್ಲಿ ಬರುವಂತ ಅರ್ಜುನನಿಗೆ ಹೋಲಿಸಿ ಕಾವ್ಯವನ್ನ ರಚನೆ ಮಾಡಿದಂತ ಒಂದು ಸನ್ನಿವೇಶಗಳು ನೋಡಬಹುದು. ಸಾಮಂತ ಅರಸನಾದಂತ ಹರಿಕೇಸರಿ ಮಹಾಭಾರತದಲ್ಲಿ ಅರ್ಜುನ ಎಷ್ಟು ಶೌರ್ಯವನ್ನು ಹೊಂದಿದ್ದ ಅನ್ನುವಂಥ ರೀತಿ ಒಳಗಡೆ ಹರಿಕೇಸರಿಯನ್ನ ಅರ್ಜುನನಿಗೆ ಹೋಲಿಸಿ ಕಾವ್ಯವನ್ನ ಬರೆದಂತ ಒಂದು ಸನ್ನಿವೇಶಗಳು ಈ ವಿಕ್ರಮಾರ್ಜುನ ವಿಜಯದೊಳಗಡೆ ಕಂಡು ಬರುವಂತಹ ತಾತ್ಪರ್ಯ ನಾವು ತಿಳ್ಕೋಬಹುದು. ಅಷ್ಟೇ ಅಲ್ಲ, ಕನ್ನಡ ಸಾಹಿತ್ಯ ಲೋಕಕ್ಕೆ ಪಂಪನ ಅಭಿಮಾನ ಅಥವಾ ಕನ್ನಡ ಸಾಹಿತ್ಯ ಒಳಗಡೆ ಪಂಪನ ದೇಶ ಪ್ರೇಮವನ್ನ ನಾವು ನೋಡಿದ್ದೆ. ಆದಲ್ಲಿ ಬನವಾಸಿಯ ಬಗ್ಗೆ ಎಲ್ಲಿಲ್ಲದ ಮಮಕಾರ ಅಥವಾ ಒಂದು ರೀತಿ ಒಳಗಡೆ ಎಷ್ಟು ವರ್ಣಿಸಿದ್ರು ಸಾಲದೇ ಇರುವಂತಹ ಪದಗಳು ಪಂಪನ ಸಾಹಿತ್ಯ ಒಳಗಡೆ ನಾವು ಕಾಣಬಹುದು. ಒಂದು ಕಡೆ ಹಳೆಗನ್ನಡದ ಸಾಹಿತ್ಯ ಒಳಗಡೆ ಒಂದು ಸಾಹಿತ್ಯವನ್ನ ಬರಿತಾ ಇದ್ದಾನೆ ಪಂಪ. ತ್ಯಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಲಂಪಿಂಪುಗಳಾಗರವಾದ ಮಾನಸರಂತರಾಗಿ ಪುಟ್ಟಲೆ ನಾಗಿರ್ಮೇನು ತೀರ್ದುಪೆ ತೀರದೊಡಮ್ಮರಿ ದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳು. ಆ ಕಡೆ ಅಂದ್ರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದೆತ್ತ ಸಂಬಂಧವಯ್ಯ, ಬೆಟ್ಟದ ಮೇಲಿನ ನೆಲ್ಲಿಕಾಯಿಗೂ ಸಮುದ್ರೊಳಗಿನ ಉಪ್ಪಿಗೂ ಎತ್ತ ಸಂಬಂಧವಯ್ಯ ಅನ್ನುವಂಥ ರೀತಿ ಒಳಗಡೆ ವಚನದ ತಾತ್ಪರ್ಯವನ್ನು ತಿಳಿದಾಗ ಎತ್ತ ಆಂಧ್ರ ಪ್ರದೇಶ, ಎತ್ತ ಕರ್ನಾಟಕ, ಎತ್ತ ಬನವಾಸಿ ಅನ್ನುವಂಥ ರೀತಿ ಒಳಗಡೆ ನಮ್ಗ ಈ ಕಾವ್ಯದ ಮೂಲಕವಾಗಿ ಗೊತ್ತಾಗ್ತಾ ಇರ್ತೈತಿ. ಅಂದ್ರೆ ಕನ್ನಡದ ಮೇಲೆ, ಕರ್ನಾಟಕದ ಮೇಲೆ, ಬನವಾಸಿ ಮೇಲೆ ಪಂಪನಿಗಿದ್ದ ಅಭಿಮಾನ, ದೇಶಾಭಿಮಾನವನ್ನ ನಾವು ನೋಡಿದ್ದೇ. ಆದಲ್ಲಿ ಪಂಪನ ಈ ಶ್ರೇಷ್ಠತೆ ಅಥವಾ ಪಂಪನ ಈ ಸಾಹಿತ್ಯದ ಶ್ರೇಷ್ಠತೆ ನಮ್ಗ ಎಲ್ಲಿಲ್ಲದ ರೀತಿ ಒಳಗಡೆ ಎತ್ತರದ ಸ್ಥಾನದಲ್ಲಿ ಇರುವಂತಹ ಒಂದು ಸನ್ನಿವೇಶಗಳು ಸಹಜವಾಗಿ ಮೆಲುಕು ಹಾಕುವಂತ ಒಂದು ಸನ್ನಿವೇಶಗಳು ನಾವು ಕಾಣಬಹುದಾಗೈತಿ. ಆದಿಕವಿ ಪಂಪ ಕನ್ನಡ ಸಾಹಿತ್ಯಕ್ಕೆ ಅವಿನಾಭಾವ ಸಂಬಂಧವನ್ನ ಕೊಂಡಿಯ ರೂಪದೊಳಗಡೆ, ಸಂಬಂಧದ ರೂಪದೊಳಗಡೆ ತಂದಂತ ಒಂದು ಸನ್ನಿವೇಶಗಳು ನಾವು ನೋಡಿದಾಗ, ಪಂಪನ ಇತಿಹಾಸವನ್ನ ನಾವು ನೋಡಿದಂತ ಸಂದರ್ಭದೊಳಗಡೆ ಪಂಪ 902ರಲ್ಲಿ ಆಂಧ್ರ ಪ್ರದೇಶದ ವೆಂಗಿಮಂಡಲ ವೆಂಗಿಪುಳ್ಳಿಯಲ್ಲಿ ಜನಿಸಿದಂತ ಪಂಪ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬ ನಬ್ಬೆ. ತಾಯಿಯ ತವರು ಮನೆ ಕರ್ನಾಟಕದ ಗದಗ ಹತ್ರ ಅಣ್ಣಿಗೆರೆ ಅಂತ ನೋಡಬಹುದು. ಆಂಧ್ರ ಪ್ರದೇಶದೊಳಗ ಹುಟ್ಟಿದ್ರೂ ಸಹ ಕರ್ನಾಟಕದ ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡ ಪಂಪ ಗುರು ದೇವೇಂದ್ರ ಮುನಿಗಳು. ಸಹಜವಾಗಿ ಕನ್ನಡಕ್ಕೆ ತನ್ನದೇ ಆದಂಥ ಕಾವ್ಯವನ್ನು ಕಟ್ಟಿಕೊಟ್ಟಂತ ಪಂಪ ಎರಡು ಕಾವ್ಯಗಳಲ್ಲಿ ದೇಶೀಯ ಸೊಗಡನ್ನ ಒಂದು ರೀತಿ ಒಳಗಡೆ ದೇಶೀಯ ಪುಗುವುದು ಅನ್ನುವಂಥ ಮಾತುಗಳನ್ನ ಪಂಪ ತನ್ನ ಸಾಹಿತ್ಯ ಒಳಗಡೆ ಸೆರೆ ಹಿಡಿಯುವಂತ ಒಂದು ಸನ್ನಿವೇಶಗಳನ್ನ ಮಾಡಿದಾನ. ಅಷ್ಟೇ ಅಲ್ಲ, ಪಂಪ ಎರಡೂ ಕಾವ್ಯಗಳಲ್ಲಿಯೂ ಸಹ ಚಂಪು ಸಾಹಿತ್ಯವನ್ನ ಬಳಕೆ ಮಾಡಿದಂತ ಒಂದು ಸನ್ನಿವೇಶಗಳು ನಾವು ಸಹಜವಾಗಿ ಕಾಣ್ತಾ ಇದ್ವಿ. ಚಂಪು ಅಂದ್ರೆ ಗದ್ಯ ಮತ್ತು ಪದ್ಯ ಮಿಶ್ರಿತವಾದಂತ ಕಾವ್ಯವೇ ಚಂಪು ಸಾಹಿತ್ಯ ಅಂತೇಳಿ ನಾವು ವ್ಯಕ್ತಪಡಿಸಬಹುದು. ಕನ್ನಡ ಸಾಹಿತ್ಯ ರೂಪದೊಳಗಡೆ ಹಲವಾರು ಸಾಹಿತ್ಯದಲ್ಲಿ ರೂಪಗಳು ಅಂತೇಳಿ ನಾವು ನೋಡಬಹುದಾಗಿತ್ತು. ಅದ್ರ ಜೊತೆಗೆ ಕನ್ನಡ ಸಾಹಿತ್ಯ ಒಳಗಡೆ ಚಂಪು ಸಾಹಿತ್ಯ ಪಂಪನ ಸಾಹಿತ್ಯ ಒಳಗಡೆ ನಾವು ಕಾಣಬಹುದಾಗೈತಿ. ಅಷ್ಟೇ ಅಲ್ಲದೆ ಕನ್ನಡ ರತ್ನತ್ರಯರಲ್ಲಿ ಎರಡನೇ ಕವಿ
ಪೊನ್ನ ಅಂತ ಹೇಳ್ಬೋದು. ಈತ ರಾಷ್ಟ್ರಕೂಟರ ಚಕ್ರವರ್ತಿ 3ನೇ ಕೃಷ್ಣನ ಆಸ್ಥಾನದಲ್ಲಿ ಕವಿಯಾಗಿದ್ದನು. ಈತ ಸಂಸ್ಕೃತದಲ್ಲಿ ಅಪಾರ ಪಾಂಡಿತ್ಯವಿರುವುದರಿಂದ ಈತನಿಗೆ ಉಭಯ ಕವಿ ಚಕ್ರವರ್ತಿ ಬಿರುದನ್ನು ಪಡೆದುಕೊಂಡಂಥ ಒಂದು ಸನ್ನಿವೇಶಗಳು ನಾವು ಕಾಣಬಹುದು. ಈತನು ಸಹ ಜೈನ ಧರ್ಮದ ಕವಿ. 2 ಕಾವ್ಯಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕಟ್ಟಿಕೊಟ್ಟಿದ್ದಾನೆ. ಒಂದು ಕೃತಿ ಶಾಂತಿ ಪುರಾಣ, ಇನ್ನೊಂದು ಕೃತಿ ಭವನೈಕ್ಯ ರಾಮ ಬುದ್ಧೇಯ ಅನ್ನುವಂಥ 2 ಕೃತಿಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಪೊನ್ನ ಕಟ್ಟಿಕೊಟ್ಟಿದ್ದಾನೆ. ಶಾಂತಿ ಪುರಾಣ 16ನೇ ತೀರ್ಥಂಕನಾದ ಶಾಂತಿನಾಥನ ಬಗ್ಗೆ ಚರಿತ್ರೆಯನ್ನ ಶಾಂತಿನಾಥ ಪುರಾಣದಲ್ಲಿ ಕಾಣಬಹುದಾಗೈತಿ. ಅದರ ಜೊತೆಗೆ ಭವನೈಕ್ಯ ರಾಮಾಭ್ಯುದಯ ಈ ಕೃತಿ ನಮಗೆ ಲಭಿಸದ ಇರುವುದರಿಂದ ಈ ಕೃತಿಯ ಬಗ್ಗೆ ಪುರಾವೆಗಳು ನಮಗೆ ಗೊತ್ತಾಗುವುದಿಲ್ಲ. ಅಷ್ಟೇ ಅಲ್ಲದೆ ಶಾಂತಿ ಪುರಾಣವನ್ನ ಅತ್ತಿಮಬ್ಬೆ 1000 ಪ್ರತಿಗಳನ್ನು ಮಾಡಿ ಈ ಧಾರ್ಮಿಕ ಗ್ರಂಥವನ್ನ ಹಂಚಿದಂಥ ಒಂದು ಸನ್ನಿವೇಶಗಳು ನಮ್ಗೆ ಗೊತ್ತಾಗ್ತೈತೆ ಅನ್ನುವಂಥ ವಿಚಾರಗಳನ್ನ ಪೊನ್ನನ ಕೃತಿಯಿಂದ ನಮ್ಗೆ ತಿಳಿದು ಬರ್ತಾ ಐತಿ. ಅದೇ ರೀತಿಯಾಗಿ ರತ್ನಾಕರರಲ್ಲಿ 3ನೇವನಾದ ರನ್ನ. ಈತ ಬೆಳುವಲ ನಾಡಿನಲ್ಲಿ ಜನಿಸಿದಂಥ ರನ್ನ. ಕಾಲ 949. ಈತ ಚಾಲುಕ್ಯರ ಚಕ್ರವರ್ತಿಯಾದ ತೈಲಪ ಮತ್ತು ಆತನ ಮಗ ಸತ್ಯಾಶ್ರಯ ಇರುಬೆಡಂಗನ ಆಸ್ಥಾನದ ಕವಿಯಾಗಿದ್ದ. ಈತನೂ ಸಹ ಜೈನ ಧರ್ಮದ ಕವಿ. 2 ಕಾವ್ಯಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆ ಕೊಟ್ಟಂತ ಒಂದು ಸನ್ನಿವೇಶಗಳು ನಾವು ನೋಡ್ಬೋದು. 1ನೇ ಕಾವ್ಯ ಗದಾಯುದ್ಧ, ಅದರ ಜೊತೆಗೆ ಇನ್ನೊಂದು ಕಾವ್ಯ ಅಜಿತನಾಥ ತೀರ್ಥಂಕರ ಪುರಾಣ ಅನ್ನುವಂಥ ರೀತಿ ಒಳಗಡೆ 2 ಕಾವ್ಯಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಕಟ್ಟಿಕೊಟ್ಟಿದ್ದಾರೆ. ಗದಾಯುದ್ಧ ಪಂಪ ಭಾರತದ 13ನೇ ಆಶ್ವಾಸದಿಂದ ಈ ಗದಾಯುದ್ಧವನ್ನ ಆಯ್ದುಕೊಳ್ಳಲಾಗೈತಿ. ಇದು ಸಿಂಹಾವಲೋಕನ ಕ್ರಮದಿಂದ ರನ್ನ ತನ್ನ ಸಾಹಿತ್ಯವನ್ನ ಪ್ರಸ್ತಾಪ ಮಾಡಿದಂಥ ಒಂದು ಸನ್ನಿವೇಶಗಳು ನಾವು ಕಾಣಬಹುದಾಗೈತಿ. ಅಷ್ಟೇ ಅಲ್ಲದೆ ಕವಿ ಚಕ್ರವರ್ತಿಗಳ ಸಾಲಿನಲ್ಲಿ ನಿಲ್ಲುವಂತ ರನ್ನ ತನ್ನ ಸಾಹಿತ್ಯವನ್ನ ಸಾಹಸ ಭೀಮ ವಿಜಯ ಅಂತಲೂ ಸಹ ಈ ಗದಾಯುದ್ಧಕ್ಕೆ ಕರೆಯುವಂತ ಒಂದು ಸನ್ನಿವೇಶಗಳು ನಾವು ಕಾಣಬಹುದಾಗೈತಿ. ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನನನ್ನ ಅಥವಾ ಅರಿಕೇಶರಿಯನ್ನ ಅರ್ಜುನಿಗೆ ಹೋಲಿಸಿದ್ರೆ ಈ ರನ್ನ ಗದಾಯುದ್ಧದೊಳಗಡೆ ಅಥವಾ ಸಾಹಸ ಭೀಮ ವಿಜಯದಲ್ಲಿ ರನ್ನನ ಆಶ್ರಯದಾತನಾದಂಥ ತೈಲಪ ಹಾಗೂ ಅವನ ಮಗ ಸತ್ಯಾಶ್ರಯ ಇರುಬೆಡಂಗನನ್ನ ಮಹಾಭಾರತದಲ್ಲಿ ಭೀಮನಿಗೆ ಹೋಲಿಸಿ ಕಾವ್ಯವನ್ನ ಬರೆದಂತ ಒಂದು ಸನ್ನಿವೇಶಗಳು ಈ ಕಥಾಹಂದರದಲ್ಲಿ ಕಂಡು ಬರುವಂತ ಸಂದರ್ಭವನ್ನು ನಾವು ನೋಡಬಹುದು. ಅಲ್ಲಿ ಕಥೆಯ 17 ದಿವಸದ ಮಹಾಭಾರತದಲ್ಲಿ ನಡೆದಂತ ಒಂದು ಘಟನೆಯ ಸನ್ನಿವೇಶಗಳು ಇಲ್ಲಿ ಸಹಜವಾಗಿ ಕಾಣ್ತಾ ಇದ್ವಿ. ಒಂದು ಕಡೆ ಸಹಜವಾಗಿ ರನ್ನ 2 ಕಾವ್ಯಗಳನ್ನ, ಒಂದು ತನ್ನ ಧರ್ಮದ ಸಲುವಾಗಿ, ಇನ್ನೊಂದು ಲೋಕದ ದೃಷ್ಟಿಯಿಂದ 2 ಕಾವ್ಯಗಳನ್ನ ಕಟ್ಟಿಕೊಟ್ಟಂತ ಸನ್ನಿವೇಶಗಳು ನಾವು ಸಹಜವಾಗಿ ತಿಳ್ಕೋಬಹುದಾಗಿತ್ತು. ಮುಂದುವರೆದು 1ನೇ ನಾಗವರ್ಮನು ಸಹ ಜೈನ ಧರ್ಮದ ಕಾಲಘಟ್ಟದಲ್ಲಿ ಬರುವಂತ ಒಬ್ಬ ಶ್ರೇಷ್ಠ ಕವಿ. ಈತನ ಕೃತಿ ಕರ್ನಾಟಕ ಕಾದಂಬರಿ ಅಥವಾ ಚಂದೋಬುದಿ ಅನ್ನುವಂತ ರೀತಿ ಒಳಗಡೆ ಸಾಹಿತ್ಯವನ್ನ ಅಥವಾ ಕೃತಿಯನ್ನ ಬರೆದಂತ ಒಂದು ಸನ್ನಿವೇಶಗಳು. ಇದನ್ನು ಸಹ ಸಾಹಿತ್ಯ ಚಂಪು ಭಾಷೆಯಲ್ಲಿರುವಂತಹ ಒಂದು ಸನ್ನಿವೇಶಗಳು ನಾವು ನೋಡಬಹುದಾಗಿತ್ತು. ಅಷ್ಟೇ ಅಲ್ಲ, ದುರ್ಗಶಿಯನೂ ಸಹ 1031 ಕಾಲಘಟ್ಟದೊಳಗಡೆ ಜಗದೇಕ ಮಲ್ಲನ ದಂಡನಾಯಕನಾಗಿ ಅಥವಾ ಸಂಧಿ ವಿಗ್ರಹಕನಾಗಿ ಪಂಚತಂತ್ರ ಎಂಬುವಂತ ಒಂದು ಕೃತಿಯನ್ನ ಸೈಯಡಿ ಗ್ರಾಮದೊಳಗಡೆ ಜನಿಸಿದಂತ ಈ ದುರ್ಗಶಿಯ ಪಂಚತಂತ್ರ ಎಂಬ ಕೃತಿಯನ್ನ ಚಂಪು ಭಾಷೆಯೊಳಗಡೆ ಬರೆದಂತ ಒಂದು ಸನ್ನಿವೇಶಗಳು ನಾವು ನೋಡಬಹುದಾಗಿತ್ತು. ಅದೇ ರೀತಿ ಒಳಗಡೆ 2ನೇ ನಾಗವರ್ಮ 1042 ಕಾಲಘಟ್ಟದೊಳಗಡೆ ವರ್ಧಮಾನ ಪುರಾಣ ಅಂತೇಳಿ ಬರಿತಾ ಇದ್ದಾನೆ. ಅದ್ರ ಜೊತೆಗೆ ಚಂದೋ ವಿಚಿತ ಅನ್ನುವಂಥ ಕೃತಿ, ಅವಿಧಾನ ವಸ್ತುಕೋಶ, ಕಾವ್ಯಾವಲೋಕನ, ಕರ್ನಾಟಕ ಕಾದಂಬರಿ ಅನ್ನುವಂಥ ರೀತಿ ಒಳಗಡೆ ಹಲವಾರು ಕೃತಿಗಳನ್ನ ಬರೆದಂತ ಸನ್ನಿವೇಶಗಳು ನಾವು ನೋಡಬಹುದು. ಕಾವ್ಯಾವಲೋಕನ ಕನ್ನಡ ಸಾಹಿತ್ಯದ ಮೊದಲ ಅಲಂಕಾರ ಗ್ರಂಥ ಅಂತೇಳಿ ಹೇಳುವಂತ ಒಂದು ಸನ್ನಿವೇಶಗಳು ಗೊತ್ತಾಗ್ತಾ ಇದ್ದಾವೆ. ಕರ್ನಾಟಕ ಭಾಷಾಭೂಷಣ ಕನ್ನಡದ ವ್ಯಾಕರಣ ಗ್ರಂಥಗಳಲ್ಲಿ ಮೊದಲನೇ ಅನ್ನುವಂಥ ರೀತಿ ಒಳಗಡೆ ವ್ಯಕ್ತಪಡಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ,
12ರಲ್ಲಿ ನಯಸೇನ ಕವಿ ಧರ್ಮಾಮೃತ ಚಂಪು ಕೃತಿಯನ್ನ ಬರೆಯುವಂತ ಒಂದು ಸನ್ನಿವೇಶಗಳು ನಾವು ನೋಡ್ತಾ ಇದ್ದೀವಿ. ಈತ ಪರಮತ ವಿಡಂಬನೆಯನ್ನ ಇವನ ಕೃತಿಯೊಳಗಡೆ ನಾವು ಕಾಣುವಂತ ಒಂದು ಸನ್ನಿವೇಶಗಳು ಸಹಜವಾಗಿ ಕಾಣ್ತಾ ಇದ್ದೀವಿ. ಇನ್ನೊಬ್ಬ ಕವಿ ಹಳೆಗನ್ನಡ ಸಾಹಿತ್ಯ ಒಳಗಡೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಶ್ರೇಷ್ಠವಾದಂಥ ಹೆಸರುವಾಸಿಯಾದಂಥ ಕವಿ ಯಾರಂದ್ರೆ ಜನ್ನ ಅಂತ ಹೇಳಬಹುದು. ಈತ ಹೊಯ್ಸಳರ ಚಕ್ರವರ್ತಿ ವೀರ ಬಲ್ಲಾಳನ ಆಸ್ಥಾನದ ಮಹಾಕವಿಯಾಗಿದ್ದ. 13ನೇ ಶತಮಾನ ಕಾಲಘಟ್ಟದೊಳಗಡೆ 2 ಕಾವ್ಯಗಳನ್ನ ಕಟ್ಟಿಕೊಡ್ತಾ ಇದ್ದಾನ. ಒಂದು ಅನಂತನಾಥ ಪುರಾಣ, ಇನ್ನೊಂದು ಯಶೋಧರೆ ಚರಿತೆ. 2 ಕಾವ್ಯಗಳು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತ ಕಾವ್ಯಗಳನ್ನು ಅಂತ ರೀತಿ ಒಳಗಡೆ ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, 12ನೇ ಶತಮಾನ ಕಾಲಘಟ್ಟದೊಳಗಡೆ ಇನ್ನೊಬ್ಬ ಶ್ರೇಷ್ಠ ಕವಿ ನಾಗಚಂದ್ರ ಅಂತೇಳಿ ನಾವು ನೋಡ್ಬೋದಾಗಿದೆ. ನಾಗಚಂದ್ರ 11ನೇ ಶತಮಾನ ಕೊನೆಯ 12ನೇ ಶತಮಾನದ ಆದಿಭಾಗದೊಳಗಡೆ ಇದ್ದಂತ ಬಾಳಿ ಬದುಕಿದಂತ ಒಬ್ಬ ಶ್ರೇಷ್ಠ ಕವಿ. ಬಿಜಾಪುರದ ಬಿಜ್ರಿಗೆ ಮತ್ತು ಭಾವನಗರದೊಳಗೆ ಜನಿಸಿದಂತ ಸನ್ನಿವೇಶದೊಳಗಡೆ ಈ ನಾಗಚಂದ್ರನನ್ನ ಅಭಿನವ ಪಂಪ ಅನ್ನುವಂತ ಬಿರುದಿನಿಂದ ಕರೆಯುವಂತ ಒಂದು ಸನ್ನಿವೇಶಗಳು ನಾವು ಕಾಣ್ತಾ ಇದ್ದೀವಿ. ಹೊಯ್ಸಳ ಬಲ್ಲಾಳನ ಆಸ್ಥಾನದಲ್ಲಿ ಆಶ್ರಯವನ್ನು ಪಡ್ಕೊಂಡಂತ ಒಬ್ಬ ಶ್ರೇಷ್ಠವಾದಂತ ಕವಿಯಾಗಿದ್ದ. ಈತನ 2 ಕೃತಿಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾನ. ಒಂದು ಕೃತಿ ಮಲ್ಲಿನಾಥ ಪುರಾಣ ಅನ್ನುವಂಥ ರೀತಿ ಒಳಗಡೆ, ಇನ್ನೊಂದು ಕೃತಿ ರಾಮಚರಿತ ಪುರಾಣ ಅನ್ನುವಂಥ ರೀತಿ ಒಳಗೆ ಅದನ್ನ ಪಂಪ ರಾಮಾಯಣ ಅಂತಲೂ ಸಹ ನಾವು ಕರೀಬಹುದು. ಪಂಪ ಭಾರತವನ್ನ ಪಂಪ ಬರೆದಂತ ಕೃತಿಯನ್ನು ನಾವು ಕಾಣ್ತೀವಿ. ಪಂಪ ರಾಮಾಯಣವನ್ನ, ರಾಮಚರಿತ ಪುರಾಣವನ್ನ, ಪಂಪ ರಾಮಾಯಣ, ನಾಗಚಂದ್ರ ಬರೆದಂತ ಕಾವ್ಯವನ್ನ ಪಂಪ ರಾಮಾಯಣ ಅನ್ನುವಂಥ ರೀತಿ ಒಳಗಡೆ ನಾವು ಪ್ರಸ್ತಾಪ ಮಾಡುವಂತ ಒಂದು ಸನ್ನಿವೇಶಗಳು ಸಹಜವಾಗಿ ಗೊತ್ತಾಗ್ತಾ ಇದಾವ. ನಾಗಚಂದ್ರನ ಪಂಪ ರಾಮಾಯಣದ ಕೃತಿಯೊಳಗಡೆ ಅಥವಾ ಪಂಪ ರಾಮಾಯಣದ ಈ ಕೃತಿಯೊಳಗಡೆ ಮಹಾಭಾರತದ ವರ್ಣನೆಯನ್ನು ಯಾವ ರೀತಿಯ ಒಳಗಡೆ ಪಂಪ ತನ್ನ ಸಾಹಿತ್ಯ ಒಳಗಡೆ ಸೆರೆ ಹಿಡಿದಾನ, ಅದೇ ರೀತಿ ಒಳಗಡೆ ಪಂಪ ರಾಮಾಯಣದ ಒಳಗಡೆ ರಾಮಾಯಣದ ವರ್ಣನೆಗಳು, ರಾಮ ಲಕ್ಷ್ಮಣ ಸೀತೆಯ ನಡುವಿರುವಂತ ಒಂದು ಸನ್ನಿವೇಶಗಳನ್ನ ಪಂಪ ರಾಮಾಯಣದೊಳಗಡೆ ಸೆರೆ ಹಿಡಿಯುವಂತ ಒಂದು ಸನ್ನಿವೇಶಗಳು ಆ ಕೃತಿ ಒಳಗಡೆ ಕಂಡು ಬರುವಂತ ಒಂದು ಸನ್ನಿವೇಶಗಳು ನಾವು ತಿಳ್ಕೊಬಹುದಾಗೈತಿ. ಅದೇ ರೀತಿಯಾಗಿ 1240ರ ಕಾಲಘಟ್ಟದೊಳಗಡೆ ಇನ್ನೊಬ್ಬ ಶ್ರೇಷ್ಠವಾದಂಥ ಕವಿಯ ಬಗ್ಗೆ ನಾವು ನೋಡ್ಬೋದು. ಆ ವ್ಯಕ್ತಿ ಮಲ್ಲಿಕಾರ್ಜುನ ಅನ್ನುವಂಥ ರೀತಿ ಒಳಗಡೆ ಮಲ್ಲಿಕಾರ್ಜುನನ ಕೃತಿ ಸೂಕ್ತಿ ಸುಧಾರಣವ ಅನ್ನುವಂಥ ಕೃತಿಯನ್ನ ಮಲ್ಲಿಕಾರ್ಜುನ ಬರೆಯುವಂಥ ಒಂದು ಸನ್ನಿವೇಶಗಳು ಗೊತ್ತಾಗ್ತಾ ಇದ್ದಾವೆ. ಅದ್ರ ಜೊತೆಗೆ ಮಲ್ಲಿಕಾರ್ಜುನನ ಮಗ ಕೇಶಿರಾಜ. ಈ ಕೇಶಿರಾಜನ ಕಾಲ 1260ರ ಕಾಲಘಟ್ಟದೊಳಗಡೆ. ಈತ ಕನ್ನಡದ ಪ್ರಸಿದ್ಧ ವೈಯಾಕರಣಿಕ. ಶಬ್ದಮಣಿ ದರ್ಪಣ ಹಳಗನ್ನಡದ ವ್ಯಾಕರಣ ಗ್ರಂಥವನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟಂತ ಒಂದು ಶ್ರೇಷ್ಠವಾದಂತ ಈ ಕೃತಿ ಹಳಗನ್ನಡ ಸಾಹಿತ್ಯ ಒಳಗಡೆ ವ್ಯಾಕರಣಬದ್ಧವಾದಂತ ಕೃತಿಯನ್ನು ನಾವು ಕಾಣಬಹುದಾಗೈತಿ. ನಮ್ಮನ್ನ ಮತ್ತೆ ಈ ಕೃತಿಯಲ್ಲಿರುವಂತ ವ್ಯಾಕರಣವನ್ನ ಮತ್ತೆ ನಮ್ಮನ್ನ 1ನೇ ತರಗತಿಗೆ ಒಯ್ದು ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳ ಬಗ್ಗೆ ಪರಿಜ್ಞಾನವನ್ನ ಮೂಡಿಸುವಂತ ಒಂದು ಸನ್ನಿವೇಶ. ಕೇಶಿರಾಜನ ಪ್ರಕಾರ ವರ್ಣಮಾಲೆಗಳನ್ನ ಅಥವಾ ಸಂಧಿ ಸಮಾಸವನ್ನ ವ್ಯಕ್ತಪಡಿಸುವಂತ ಒಂದು ಸನ್ನಿವೇಶಗಳು, ಅಥವಾ ಅಕ್ಷರಗಳು ಯಾವ ರೂಪದೊಳಗಡೆ ಉದಯಿಸ್ತಾ ಇದಾವ, ಯಾವಕ್ಕೆ ನಾವು ಅಕ್ಷರಗಳಂತ ಕರಿಬೇಕು, ಯಾವಕ್ಕೆ ನಾವು ಅಕ್ಷರಗಳ ಅನ್ಬಾರ್ದು, ಧ್ವನಿ ಸ್ವನಾದಿಗಳನ್ಬೇಕು ಅನ್ನುವಂಥ ರೀತಿ ಒಳಗಡೆ ಕೇಶಿರಾಜ ತನ್ನ ವ್ಯಾಕರಣ ಗ್ರಂಥವಾದಂತ ಶಬ್ದಮಣಿ ದರ್ಪಣದೊಳಗಡೆ ಹೇಳಿದಂತ ಒಂದು ಸನ್ನಿವೇಶಗಳು ನಾವು ಸಹಜವಾಗಿ ತಿಳ್ಕೊಬಹುದಾಗಿತ್ತು. ಇನ್ನು ಮುಂದುವರೆದು ನಡುಗನ್ನಡ ಸಾಹಿತ್ಯದ ಕಾಲಘಟ್ಟದಲ್ಲಿ ಬರುವಂತ ಅಥವಾ ನಡುಗನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯವನ್ನ ಬಿಂಬಿಸುವಂತ ಒಂದು ಸನ್ನಿವೇಶ. ಕನ್ನಡ ಸಾಹಿತ್ಯಕ್ಕೆ ಶ್ರೇಷ್ಠವಾದಂತ ಕೊಡುಗೆಯನ್ನು ಕೊಟ್ಟಂತ ಸಾಹಿತ್ಯ ಯಾವುದಾದ್ರೂ ಇದ್ರೆ ಅದು ವಚನ ಸಾಹಿತ್ಯ ಅಂತ ಹೇಳ್ಬೋದು. ಈ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ಶ್ರೀಮಂತಿಕೆ ತಂದುಕೊಟ್ಟಂತ ಸಾಹಿತ್ಯ. ಇದರ ಜೊತೆಗೆ ಇನ್ನೊಂದು ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ಶ್ರೀಮಂತಿಕೆಯನ್ನು ತಂದುಕೊಟ್ಟಂತ ಸಾಹಿತ್ಯ, ಇನ್ನೊಂದು ಸಾಹಿತ್ಯ ವಚನ ಸಾಹಿತ್ಯದ ಜೊತೆಗೆ ಜನಪದ ಸಾಹಿತ್ಯ ಅಂತನೂ ನಾವು ಹೇಳ್ಬೋದು. ಅದರೊಳಗಡೆ 12ನೇ ಶತಮಾನ ಕಾಲಘಟ್ಟದೊಳಗಡೆ ವಚನ ಸಾಹಿತ್ಯವನ್ನು ನೋಡ್ತಾ ಇದ್ದೀವಿ. ಈ ವಚನಕಾರರು ಹಲವಾರು ವಚನಕಾರರು ಕನ್ನಡ ಸಾಹಿತ್ಯ ಒಳಗಡೆ ತಮ್ಮದೇ ಆದಂತ ಶಿವಶರಣೆಯರ ಮೂಲಕವಾಗಿ ಅಥವಾ ಶರಣರ ಮೂಲಕವಾಗಿ ಹಲವಾರು ವಚನಗಳನ್ನ ಕಟ್ಟಿಕೊಟ್ಟಂತ ಒಂದು ಸನ್ನಿವೇಶಗಳು ನಾವು ನೋಡಬಹುದು. ಹಲವಾರು ವಚನಕಾರರು ಬರ್ತಾ ಇದ್ದಾರೆ. ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಾದೇವಿ, ಡೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ನೂಲಿ ಚಂದಯ್ಯ, ಹರಳಯ್ಯ, ಮಾದಾರ ಚೆನ್ನಯ್ಯ,
ಹಲವಾರು ವ್ಯಕ್ತಿಗಳು ಕನ್ನಡ ಸಾಹಿತ್ಯ ಲೋಕದೊಳಗಡೆ, ವಚನ ಸಾಹಿತ್ಯ ಒಳಗಡೆ ಹಲವಾರು ವ್ಯಕ್ತಿಗಳು ಕಾಣುವಂತ ಒಂದು ಸನ್ನಿವೇಶಗಳು ನಾವು ನೋಡ್ತಾ ಇದ್ವಿ. ಒಬ್ಬರಲ್ಲ ಇಬ್ಬರಲ್ಲ ಕನ್ನಡದ ವಚನ ಸಾಹಿತ್ಯದೊಳಗಡೆ 12ನೇ ಶತಮಾನ ಕಾಲಘಟ್ಟದೊಳಗಡೆ ಜಾತಿ, ಮತ, ಪಂಥ, ಪಂಗಡಗಳನ್ನ ಲೆಕ್ಕಿಸದೆ ಎಲ್ಲರಿಗೂ ಸಹ ಅವಕಾಶವನ್ನ ಸಿಗುವಂತ ಒಂದು ಸನ್ನಿವೇಶಗಳು 12ನೇ ಶತಮಾನ ಕಾಲಘಟ್ಟದೊಳಗಡೆ ಬಸವಾದಿ ಪ್ರಮಥರ ಹಿನ್ನೆಲೆಯಾಗಿ ಈ ಸಾಹಿತ್ಯವನ್ನು ನಾವು ನೋಡಿದ್ದೆ ಆದಲ್ಲಿ, ಮೊದಲಿಗೆ ಬಸವಣ್ಣನ ವಿಚಾರಧಾರೆ ಒಳಗಡೆ ನೋಡಿದ್ದೆ ಆದಲ್ಲಿ, ಒಂದು ಕಡೆ ಬಸವಣ್ಣ ವಚನದೊಳಗಡೆ ಹೇಳ್ತಾ ಇದ್ದಾನ ಯಾವ ರೀತಿಯಾಗಿ ಅಂದ್ರೆ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಪಡಬೇಡ, ತನ್ನ ಬಣ್ಣಿಸಬೇಡ ಇದರು ಅಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗನ ನಲಿಸುವ ಪರಿ. ಅಂದ್ರೆ ಇದರ ಅರ್ಥ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಅಂದ್ರೆ ಕ್ರೂರ ಮನಸ್ಥಿತಿ ಇರುವಂತಹ ವ್ಯಕ್ತಿಯನ್ನ ಅಥವಾ ಇನ್ನೊಬ್ಬರನ್ನ ಮೋಸ ಮಾಡೋದು ಅಥವಾ ಕೊಲೆತನ ಅಂದ್ರೆ ರೀತಿ ಒಳಗಡೆ ಕೊಲೆ, ದರೋಡೆ ಇವೆಲ್ಲವನ್ನ ಹೊರಗೆ ಬಿಟ್ಟು ಹೊರಗೆ ಬಂದಾಗ ಮಾತ್ರ 12ನೇ ಶತಮಾನದ ವಚನ ಸಾಹಿತ್ಯದ ವಿಚಾರಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಮನಮುಟ್ಟುವ ರೀತಿ ಒಳಗಡೆ ತಾಕ್ತಾವನ್ನುವಂತಹ ವಿಚಾರಗಳನ್ನ ಬಸವಣ್ಣ ವ್ಯಕ್ತಪಡಿಸುವಂತ ಒಂದು ಸನ್ನಿವೇಶಗಳು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೂ ಹಲವಾರು ವಚನ ಸಾಹಿತ್ಯಗಳು, ಬಸವಣ್ಣನ ವಚನ ಸಾಹಿತ್ಯಗಳು ನಾವು ನೋಡ್ಬಹುದು. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಆಕಾಶಕ್ಕೆ ಚಂದ್ರಮನೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಎನ್ನ ಕೂಡಲ ಸಂಗನ ನೊಸಲಿಗೆ ವಿಭೂತಿಯ ಶೃಂಗಾರ ಅನ್ನುವಂತ ಮಾತುಗಳನ್ನ ಸಹಜವಾಗಿ ಬಸವಣ್ಣನ ವಿಚಾರಧಾರೆಗಳಲ್ಲಿ ನಾವು ಕಾಣಬಹುದಾಗಿತ್ತು. ಅಷ್ಟೇ ಅಲ್ಲ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದ ತುಂಡುಗಳಿಂದ ಮಾಡಿದ ದೇವರುಗಳು ದೇವರಲ್ಲ, ತನ್ನನ್ನು ತಾನರಿತು ತಾನಾರೆಂದು ತಿಳಿದರೆ ದೇವರ ದೇವ ಅನ್ನುವಂತ ವಿಚಾರಗಳನ್ನ ಈ ಬಸವಣ್ಣ ವ್ಯಕ್ತಪಡಿಸುವಂತ ಒಂದು ಸಾಲುಗಳನ್ನ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಅದರ ಜೊತೆಗೆ ಹಲವಾರು ವಚನಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಬಸವಣ್ಣನ ವಚನಗಳನ್ನ ನಾವು ಕಾಣುವಂತ ಸನ್ನಿವೇಶಗಳು. ಜಗದಗಲ ಮುಗಿಲಗಲ ಮಿಗೆಯಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿತ್ತ ಅತ್ತತ್ತ ನಿಮ್ಮ ಮಣಿಗು ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಸುಳುಕಾದೆರಯ್ಯ ಎನ್ನುವಂತ ಹಲವಾರು ವಚನ ಸಾಹಿತ್ಯಗಳು ವಿಶ್ವಗುರು ಬಸವಣ್ಣ ಅನ್ನುವಂಥ ರೀತಿ ಒಳಗಡೆ ಬಸವಣ್ಣನ ವಿಚಾರಧಾರೆಗಳಲ್ಲಿ ನಾವು ನೋಡಿದಾಗ ಹಲವಾರು ವಚನಕಾರರ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅಲ್ಲಂ ಪ್ರಭು ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣದೆತ್ತ ಸಂಬಂಧವೀಯ, ಬೆಟ್ಟದ ಮೇಲಿರುವ ನೆಲ್ಲಿಕಾಯಿಗೂ ಸಮುದ್ರೊಳಗಿರುವ ಉಪ್ಪಿಗೂ ಎತ್ತಣದೆತ್ತ ಸಂಬಂಧಯ್ಯ ಅನ್ನುವಂಥ ವಿಚಾರಗಳನ್ನ, ಅಥವಾ ಮಾತೆಂಬುದೇ ಜ್ಯೋತಿರ್ಲಿಂಗ ಅನ್ನುವಂಥ ರೀತಿ ಒಳಗಡೆ ಬಿಂಬಿಸುವಂತ ಒಂದು ಸನ್ನಿವೇಶಗಳು ಹಲವಾರು ಶಿವಶರಣೀಯರ ಮೂಲಕವಾಗಿ ಜಾತಿ ಮತ ಪಂಥ ಪಂಗಡಿಗಳಿಗೆ ಲೆಕ್ಕಿಸದೆ ಎಲ್ಲರಿಗೂ ಸರಿಸಮಾನವಾದಂಥ ಅವಕಾಶವನ್ನ 12ನೇ ಶತಮಾನ ಕಾಲಘಟ್ಟದೊಳಗಡೆ, ಯಾಕಂದ್ರೆ ಅಲ್ಲಿ ಯಾವತ್ತು ಕೆಳಸ್ತರದಲ್ಲಿ ಇರುವಂತ ವ್ಯಕ್ತಿಯನ್ನ ನೋಡಲಿಲ್ಲ, ಮೇಲ್ಸ್ತರದೊಳಗಿರುವಂತ ವ್ಯಕ್ತಿಯನ್ನ ನೋಡಲಿಲ್ಲ, ಎಲ್ಲರಿಗೂ ಸಹ ಸರಿಸಮಾನವಾದಂತ ಅವಕಾಶ ಅದು ಎಲ್ಲಿತ್ತಂದ್ರೆ ವಚನ ಸಾಹಿತ್ಯ ಒಳಗಡೆ 12ನೇ ಶತಮಾನ ನಡುಗನ್ನಡ ಕಾಲಘಟ್ಟದೊಳಗಿತ್ತು ಅನ್ನುವಂತ ಪರಿಕಲ್ಪನೆಯನ್ನು ನಾವು ತಿಳ್ಕೊಬಹುದಾಗಿತ್ತು. ಯಾಕಂದ್ರೆ ಸಮಾಜದೊಳಗಡೆ ಅಷ್ಟೊಂದು ಕನಿಷ್ಠದೊಳಗಡೆ ನೋಡುವಂತ ಒಬ್ಬ ಹೆಣ್ಣು ಮಗಳು ಸೂಳೆಯ ಸಂಕವ್ಯ ಅನ್ನುವಂತ ಹೆಣ್ಣು ಮಗಳು ಸಹ ಶರಣರ ಸಾಲಿನಲ್ಲಿತ್ತುಕೊಂಡು ವಚನ ಸಾಹಿತ್ಯವನ್ನ ಕಟ್ಟಿಕೊಡ್ತಾ ಇದ್ದಾಳ. ಅಂದ್ರೆ ಅಂಬಿಗರ ಚೌಡಯ್ಯ ವಚನ ಸಾಹಿತ್ಯವನ್ನು ಕಟ್ಟಿಕೊಡ್ತಾ ಇದ್ದಾನ. ಮಡಿವಾಳ ಮಾಚಿದೇವ, ಹರಳಯ್ಯ, ಮಾದಾರ ಚೆನ್ನಯ್ಯ ಅಥವಾ ಮಾದಾರ ಚೆನ್ನಯ್ಯನ 12ನೇ ಶತಮಾನ ಕಾಲಘಟ್ಟದ ಒಳಗಡೆ ಗುಣಶ್ರೇಷ್ಠತೆ ಅಥವಾ ದೇವನೊಲಿದವನ ಕುಲವೇ ಸತ್ಕುಲ ಅನ್ನುವಂತ ರೀತಿ ಒಳಗಡೆ ತನ್ನ ಹರಿಹರ ತನ್ನ ಸಾಹಿತ್ಯ ಒಳಗಡೆ ಬಿಂಬಿಸುವಂತ ಒಂದು ಸನ್ನಿವೇಶಗಳು ಸಹಜವಾಗಿ ತಿಳಿದಾಗ ಮಾತ್ರ ಚೋಳ ಕರಿಕಾಳ ಚೋಳ ಕೊನೆಗಳಿಗೆ ಒಳಗಡೆ ಮಾದಾರ ಚೆನ್ನಯ್ಯನಿಗೆ ಬಂದು ಶರಣಾಗತಿಯಾಗಿ ಮಾದಾರ ಚೆನ್ನಯ್ಯನ ಪಾದಿನ ಧೂಳಿನ ಕಣವೇ ತನಗ ಅಮೃತ ಸಮಾನ ಅನ್ನುವಂತ ರೀತಿ ಒಳಗಡೆ ಕಾಣ್ತಾ ಇದ್ದಾನಂದ್ರೆ ಸರಿಸಮಾನವಾದಂತ ಅವಕಾಶಗಳು 12ನೇ ಶತಮಾನದೊಳಗಡೆ ನಾವು ಕಾಣುವಂತ ಒಂದು ಸನ್ನಿವೇಶಗಳು ನೋಡ್ತಾ ಇದ್ವಿ. ಅದ್ರ ಜೊತೆಗೆ ಅಕ್ಕಮಹಾದೇವಿ ಅಂತ ನೋಡ್ತಾ ಇದ್ವಿ. ಅದ್ರ ಜೊತೆಗೆ ಮಾದಾರ ಚೆನ್ನಯ್ಯನಕ್ಕಿಂತಲೂ ಹಲವಾರು ವ್ಯಕ್ತಿಗಳು, ಒಬ್ಬರಲ್ಲ ಇಬ್ಬರಲ್ಲ, ಒಬ್ಬರಂತ ರೀತಿ ಒಳಗಡೆ ಹೇಳಕ್ಕಾಗೋದಿಲ್ಲ, ಹಲವಾರು ವಚನಕಾರರು ವಚನ ಸಾಹಿತ್ಯವನ್ನ ಬರೆದು ಹಾಡಿ ಹೊಗಳಿ ವಚನ ಸಾಹಿತ್ಯಕ್ಕೆ ಶ್ರೇಷ್ಠವಾದಂಥ ಕೊಡುಗೆಯನ್ನು ಕೊಡುವಂತ ಒಂದು ಸನ್ನಿವೇಶಗಳು ನಾವು ಕಾಣಬಹುದಾಗಿತ್ತು. ಒಂದು ಕಡೆ ಅಂಬಿಗರ ಚೌಡಯ್ಯ ಒಂದು ವಚನ ಹೇಳ್ತಾ ಇದ್ದಾನ, ಬಡತನಕ್ಕೆ ಉಂಬುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಡಲಾರದೆ ತೊಡುವ ಚಿಂತೆ, ತೊಡಲಾರದ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ
ಬದುಕಿನ ಚಿಂತೆ ಬದುಕಾದರೆ ಕೇಡದ ಚಿಂತೆ ಕೇಡಾದರೆ ಮರಣದ ಚಿಂತೆ ಎಂದನಯ್ಯ ನಮ್ಮ ಅಂಬಿಗರ ಚೌಡಯ್ಯ. ಹೀಗೆ ಮನುಷ್ಯನಿಗೆ ಹಲವಾರು ಚಿಂತೆಗಳ ಮಧ್ಯದೊಳಗಡೆ ಬಾಳುವಂತ ಒಂದು ಸನ್ನಿವೇಶದೊಳಗಡೆ ಹಲವಾರು ಸನ್ನಿವೇಶಗಳನ್ನ ಅದು ಜನರಾಡುವ ಭಾಷೆ ಒಳಗಡೆ ಜನರಿಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಮುಟ್ಟುವ ರೀತಿ ಒಳಗಡೆ ವಚನ ಸಾಹಿತ್ಯವನ್ನ ಕಟ್ಟಿ ಹಾಡಿ ಹೊಗಳಿದಂತ ಸಾಹಿತ್ಯ ಯಾವುದಾದ್ರೂ ಇದ್ರೆ ಅದು ವಚನ ಸಾಹಿತ್ಯ ಅಂತ ಹೇಳ್ಬೋದು. ಹೀಗೆ ಹಲವಾರು ವಚನಕಾರರನ್ನ ನಾವು ಗುರುತಿಸಬಹುದು. ಅದ್ರ ಜೊತೆಗೆ 12ನೇ ಶತಮಾನ ವಚನ ಸಾಹಿತ್ಯವನ್ನ ಮುಗಿದ ಬಳಿಕ 13ನೇ ಶತಮಾನ ಕಾಲಘಟ್ಟದ ಒಳಗಡೆ ಹರಿಹರ ಅಂತ ನೋಡ್ತಾ ಇದ್ವಿ. ಹರಿಹರ ಕವಿಯು ಒಬ್ಬ ಶ್ರೇಷ್ಠವಾದಂತ ಕವಿ ಅನ್ನುವಂಥ ರೀತಿ ಒಳಗಡೆ ಸಹಜವಾಗಿ ನಾವು ನೋಡ್ತಾ ಇದ್ದೀವಿ. ಹರಿಹರ ಕವಿ ದ್ವಾರ ಸಮುದ್ರದ ಹೊಯ್ಸಳ ರಾಜನ 2ನೇ ನರಸಿಂಹ ಬಲ್ಲಾಳನ ಕರ್ಣಿಕನಾಗಿ ಅಲ್ಲಿ ತನ್ನದೇ ಆದಂತ ರೀತಿ ಒಳಗಡೆ ಕರ್ಣಿಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ. ಅದ್ರ ಜೊತೆಗೆ ತನ್ನನ್ನು ಧಿಕ್ಕರಿಸಿ ಬಂದು ವಿರೂಪಾಕ್ಷನ ಸನ್ನಿಧಿಯಲ್ಲಿ ನಿಂತ್ಕೊಂಡು ಕಾವ್ಯಗಳನ್ನ ರಚನೆ ಮಾಡುವಂತ ಒಂದು ಸನ್ನಿವೇಶಗಳು ಗಿರಿಜಾ ಕಲ್ಯಾಣ ಆಗಿರ್ಬೋದು, ಪಂಪಾ ಶತಕ, ರಕ್ಷಾ ಶತಕ, ಮುಡಿಗೆ ಅಷ್ಟಕ, ಶಿವಶರಣೆಯರ ರಗಳೆಗಳು, ಹೀಗೆ ಹಲವಾರು ರಗಳೆ ಸಾಹಿತ್ಯ ಆಗಿರ್ಬೋದು. ಅದ್ರ ಜೊತೆಗೆ ಹಲವಾರು ಕೃತಿಗಳನ್ನಾಗಿರ್ಬೋದು ಕನ್ನಡ ಸಾಹಿತ್ಯ ಲೋಕಕ್ಕೆ ಕಟ್ಟಿಕೊಡ್ತಾ ಇದ್ದಾನೆ. ಅದರ ಜೊತೆಗೆ ಹಲವಾರು ರಗಳೆಗಳನ್ನ ಈ ಹರಿಹರ ಕಟ್ಟಿಕೊಡುವಂತ ಸಂದರ್ಭದೊಳಗಡೆ ರಗಳೆಯ ಬ್ರಹ್ಮ ಅನ್ನುವಂಥ ರೀತಿ ಒಳಗಡೆ ಹರಿಹರನ್ನ ನಾವು ಕರಿತಾ ಇದ್ವಿ. ಒಟ್ಟು 106 ರಗಳೆ ಬಗ್ಗೆ ಹರಿಹರ ಪ್ರಸ್ತಾಪ ಮಾಡುವಂತ ಒಂದು ಸನ್ನಿವೇಶಗಳು ನಾವು ಕಾಣಬಹುದಾಗೈತಿ. ಅಷ್ಟೇ ಅಲ್ಲ, ಹಲವಾರು ವ್ಯಕ್ತಿಗಳ ಸಾಮವೇದಿ ರಗಳೆ, ಕುಂಬಾರ ಗುಂಡಯ್ಯನ ರಗಳೆ, ಮಾದಾರ ಚೆನ್ನಯ್ಯನ ರಗಳೆ, ಹೀಗೆ ಹಲವಾರು ವ್ಯಕ್ತಿಗಳ ರಗಳೆ ಸಾಹಿತ್ಯವನ್ನ ಬರೆದಂತ ಒಂದು ಸನ್ನಿವೇಶ 12ನೇ ಶತಮಾನ ಕಾಲಘಟ್ಟದ ಹಲವಾರು ಶ್ರೇಷ್ಠವಾದಂತ ವ್ಯಕ್ತಿಗಳ ಅದು ಮಾದಾರ ಚೆನ್ನಯ್ಯನ ರಗಳೆ ಅನ್ನುವಂಥ ರೀತಿ ಒಳಗಡೆ ಬಿಂಬಿಸುವಂತ ಒಂದು ಸನ್ನಿವೇಶಗಳು ರಗಳೆ ಸಾಹಿತ್ಯ ಒಳಗಡೆ ವ್ಯಕ್ತಪಡಿಸ್ತಾ ಇದ್ದಾನ ಹರಿಹರ. ಹರಿಹರನ ಶಿಷ್ಯನಾದ ರಾಘವಾಂಕ 12ನೇ ಶತಮಾನದ ಕೊನೆಯ 13ನೇ ಶತಮಾನದ ಆದಿಭಾಗದೊಳಗಿರುವಂತ ಒಬ್ಬ ಶ್ರೇಷ್ಠವಾದಂತ ವ್ಯಕ್ತಿ ರಾಘವಾಂಕ. ಒಂದ ಕಡೆ ಅಳೆಯ ಮತ್ತು ಮಾವ ಆದ್ರೆ ಇನ್ನೊಂದು ಕಡೆ ಗುರು ಶಿಷ್ಯರ ಸಂಬಂಧದೊಳಗಡೆ ಇರುವಂತ ರಾಘವಾಂಕ. ಎರಡು ಟೋಟಲ್ ಆಗಿ 5 ಕಾವ್ಯಗಳನ್ನ ಕಟ್ಟುವಂತ ಒಂದು ಸನ್ನಿವೇಶಗಳು ರಾಘವಾಂಕನ ಮಾಡ್ತಾ ಇದ್ದಾನ. ಮೊದಲನೆಯದು ಹರಿಶ್ಚಂದ್ರ ಕಾವ್ಯ, ಸೋಮನಾಥ ಚರಿತ್ರೆ, ಸಿದ್ದರಾಮ ಚರಿತೆ, ವೀರೇಶ ಚರಿತೆ ಮತ್ತು ಶರಭ ಚರಿತ್ರೆ ಅನ್ನುವಂಥ ರೀತಿ ಒಳಗಡೆ ಹೀಗೆ ಹಲವಾರು ಕೃತಿಗಳನ್ನ ಬರೆಯುವಂತ ಸಂದರ್ಭದೊಳಗಡೆ ಅತಿ ಪ್ರಾಶಸ್ತ್ಯವನ್ನು ಪಡೆದುಕೊಂಡಂತ ಒಂದು ಕೃತಿ ಹರಿಶ್ಚಂದ್ರ ಕಾವ್ಯ. ಈ ಹರಿಶ್ಚಂದ್ರ ಕಾವ್ಯ ಸಹಜವಾಗಿ ಹರಿಶ್ಚಂದ್ರ ಮಹಾರಾಜನ ಘಟನೆಯನ್ನ ಮತ್ತು ಹರಿಶ್ಚಂದ್ರ ಮಹಾರಾಜನ ವೃತ್ತಾಂತವನ್ನ ಹರಿಶ್ಚಂದ್ರ ಕಾವ್ಯದೊಳಗಡೆ ಸೆರೆ ಹಿಡಿಯುವಂತ ಒಂದು ಸನ್ನಿವೇಶಗಳು ಸಹಜವಾಗಿ ಗೊತ್ತಾಗ್ತಾ ಇದಾವ. ಹರಿಶ್ಚಂದ್ರ ಮಹಾರಾಜ ಎಲ್ಲವನ್ನು ಕಳೆದುಕೊಂಡು ಸ್ಮಶಾನ ಕಾಯುವ ಕಾವಲುಗಾರರಾದಂಥ ಸಂದರ್ಭದೊಳಗಡೆ ತನ್ನ ಮಗ ಲೋಹಿತಾಶ್ವ, ತನ್ನ ಹೆಂಡತಿ ಚಂದ್ರಮತಿ ಎಲ್ಲರನ್ನ ಕಳ್ಕೊಂಡು ರಾಜ್ಯವನ್ನೇ ಕಳ್ಕೊಂಡು ಶವದ ಅಥವಾ ಸಂಸ್ಕಾರವನ್ನು ಮಾಡುತ್ತಾ ಸ್ಮಶಾನದೊಳಗಡೆ ಕಾಲವನ್ನ ಕಳೆಯುವಂತ ಒಂದು ಸನ್ನಿವೇಶಗಳು ತನಗೆ ಒಲಿದು ಬರ್ತಾ ಇರ್ತೈತಿ. ಆ ಸಂದರ್ಭದೊಳಗಡೆ ಒಂದು ಅರಸನ ಮನೆ ಒಳಗಡೆ ತನ್ನ ಹೆಂಡತಿ ಚಂದ್ರಮತಿ ಮತ್ತು ಲೋಹಿತಾಶ್ವ, ಸಹಜವಾಗಿ ಲೋಹಿತಾಶ್ವ ಕೊನೆ ಉಸಿರು ಎಳೆದ ಬಳಿಕ ಹಾವು ಕಚ್ಚಿ ಬಾಯಿಗೆ ನೊರೆ ಬಂದು ಕೊನೆ ಉಸಿರು ಎಳೆದಂತ ಸಂದರ್ಭದೊಳಗಡೆ ಆ ಮಗುವನ್ನ ಆ ತಾಯಿ ಕಾಡಿಗೆ ತಂದು ಸುಡುವಂತ ಸಂದರ್ಭದೊಳಗಡೆ ಆ ಸನ್ನಿವೇಶದೊಳಗಡೆ ಆ ಹೆಣ್ಣು ಮಗಳು ಅಲ್ಲಿರುವಂತ ಬಿದ್ದಿರುವಂತ ಎಲುಬುಗಳು ಕಟ್ಟಿಗೆಗಳನ್ನ ತಂದು ಆ ಮಗುವನ್ನ ಅದರ ಮೇಲೆ ಮಲಗಿಸಿ ಇನ್ನೇನು ಬೆಂಕಿ ಹಚ್ಚಿ ಸುಡಬೇಕನ್ನುವಂತ ತಡವೇ ಈ ಹರಿಶ್ಚಂದ್ರ ಮಹಾರಾಜ ತನ್ನ ಕಾವಲುಗಾರ ವೇಷದೊಳಗಡೆ ಬಂದು ಅವಳನ್ನ ಕೇಳ್ತಾ ಇದ್ದಾನಂದ್ರ ಆ ಕಾವ್ಯದೊಳಗಡೆ ಒಂದು ಕಡೆ ರಾಘವಾಂಕ ಸಾಲುಗಳನ್ನ ಬಿಂಬಿಸ್ತಾ ಇದ್ದಾನ. ಬಿಸುಡದಿರು ಬೇಡ ಬೇಡ ಕಟಕಟ ಹಸುಳೆ ನಂದವನೆಂದು ಬೀಳುವನೆತ್ತಿ ತಪ್ಪಿಸಿಕೊಂಡು ಕುಲವ ನೋಡದೆ ಬೇಡಿ ಕೊಂಬೆಯುವನು ನನ್ನ ಮಗನಲ್ಲ ನಿನ್ನ ಶಿಶುವಿನೋಪಾದಿ ಸುಡಲನ ಮತವನಿತು ಕರುಣಿಸು ಒಂಡೆಡಳೆ ಮರುಳೆ ಹೆಣನುಟ್ಟಡಂ ಮಸನವಾಡದೆ ಹಾಗವನು ಕೊಟ್ಟಲ್ಲ ಬಿಡನೆಂದನು ಅನ್ನುವಂತ ರೀತಿ ಒಳಗಡೆ ಅಂದ್ರೆ ಅವನು ಸ್ಮಶಾನದಲ್ಲಿ ಇದ್ರೂ ಸಹ ವೀರ ಭಾವುಕ ನಾಣೆ ಅನ್ನುವಂತ ರೀತಿ ಒಳಗಡೆ ನೀನು ಕದ್ದು ಸುಟ್ರೆ ನಿನ್ನ ನೆಟ್ಟೆಲವನ್ನು ಮುರಿತೀನಿ ಅನ್ನುವಂತ ರೀತಿ ಒಳಗಡೆ ಬಿಂಬಿಸ್ತಾ ಇದ್ದಾನಂದ್ರೆ ಹರಿಶ್ಚಂದ್ರ ಮಹಾರಾಜ ಸತ್ಯಕ್ಕೆ ಹೆಸರುವಾಸಿಯಾದಂತ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಗುಣಗಾನವನ್ನ ಈ ರಾಘವಾಂಕ ತನ್ನ ಸಾಹಿತ್ಯದಲ್ಲಿ ಬಿಂಬಿಸುವಂತ ಒಂದು ಸನ್ನಿವೇಶಗಳು ನಾವು ಕಾಣಬಹುದಾಗಿತ್ತು. ಅಷ್ಟೇ ಅಲ್ಲ, 13ನೇ ಶತಮಾನ ಕಾಲಘಟ್ಟವನ್ನ ಮುಗಿದು 14ನೇ ಶತಮಾನ ಕಾಲಘಟ್ಟದೊಳಗಡೆ
ಇನ್ನೊಬ್ಬ ಶ್ರೇಷ್ಠವಾದಂಥ ಕವಿಯನ್ನ ನೋಡ್ತಾ ಇದ್ದೀವಿ. ಯಾರಂದ್ರ ಕುಮಾರವ್ಯಾಸ. 14ನೇ ಶತಮಾನ ಕಾಲಘಟ್ಟದೊಳಗಡೆ ಈ ಕುಮಾರವ್ಯಾಸ ಶ್ರೇಷ್ಠವಾದಂಥ ಕೃತಿಯನ್ನ ಬರಿತಾ ಇದ್ದಾನೆ. ಗದುಗಿನ ಭಾರತ ಅಥವಾ ಕುಮಾರವ್ಯಾಸ ಭಾರತ ಅಥವಾ ಕನ್ನಡ ಭಾರತ ಅಥವಾ ಕರ್ನಾಟಕ ಭಾರತ ಅಂತೇಳಿ ಈ ಒಂದೇ ಕೃತಿಗೆ ಕರೆಯುವಂತ ಒಂದು ಸನ್ನಿವೇಶಗಳು ನಾವು ಕಾಣಬಹುದಾಗೈತಿ. ಈ ಗದುಗಿನ ಭಾರತದ ಒಳಗಡೆ ಈ ಗದುಗಿನ ಭಾರತ ಭಾಮಿನಿ ಷಟ್ಪದಿಯಲ್ಲಿರುವಂತ ಒಂದು ಸನ್ನಿವೇಶಗಳು ನಾವು ಕಾಣ್ತಾ ಇದೀವಿ. ಅಂದ್ರ ಈ ಕುಮಾರವ್ಯಾಸ ಭಾರತ ಭಾಮಿನಿ ಷಟ್ಪದಿಯಲ್ಲಿ 10 ಪರ್ವಗಳು ಇಲ್ಲಿ ಕಾಣುವಂತ ಒಂದು ಸನ್ನಿವೇಶಗಳು ನಾವು ಕಾಣಬಹುದು. ಅಷ್ಟೇ ಅಲ್ಲ, ಕುಮಾರವ್ಯಾಸ ಯಾವ ರೀತಿಯಾಗಿತ್ತಂದ್ರ ಒಂದು ಕಡೆ ಪಂಪ ಕಲಿತವರ ಕಲ್ಪವೃಕ್ಷವಾದರೆ ಕುಮಾರವ್ಯಾಸ ಕಲಿಯದವರ ಕಾಮಧೇನು ಅನ್ನುವಂಥ ರೀತಿ ಒಳಗಡೆ ಬಿಂಬಿಸುವಂತ ಸಾಲುಗಳು ನಾವು ನೋಡ್ಬೋದು. ಅಷ್ಟೇ ಅಲ್ಲ, ಒಂದು ಕಡೆ ಕುಮಾರವ್ಯಾಸನ ಬಗ್ಗೆ ಕುವೆಂಪು ಅವರು ಮಹಾಕವಿ, ಆಧುನಿಕ ಮಹಾಕವಿ ಕುವೆಂಪು ಅವರು ವರ್ಣಿಸ್ತಾ ಇದ್ದಾರೆ. ಕುಮಾರವ್ಯಾಸ ಹಾಡಿದರೆ ಕಲಿಯುಗ ದ್ವಾಪಾರ ಯುಗವಾಗುವುದು ಅನ್ನುವಂತ ರೀತಿ ಒಳಗಡೆ ಬಿಂಬಿಸುವಂತ ಒಂದು ಸಾಲುಗಳು ನಾವು ಕಾಣಬಹುದಾಗೈತಿ. ಕುಮಾರವ್ಯಾಸ ನದಿಯಲ್ಲಿ ಮಿಂದೆದ್ದು ಬಂದು ಕಾವ್ಯವನ್ನ ರಚನೆ ಮಾಡುವಂತ ಒಂದು ಸನ್ನಿವೇಶಗಳು ಕುಮಾರವ್ಯಾಸ ಭಾರತ ಒಳಗಡೆ ನಾವು ನೋಡಬಹುದಾಗೈತಿ. ಅಷ್ಟೇ ಅಲ್ಲದೆ ಅದರ ಜೊತೆಗೆ ಕನ್ನಡ ಸಾಹಿತ್ಯ ಲೋಕದೊಳಗಡೆ ಇರುವಂತ ಹಲವಾರು ಕಡೆ ಕುಮಾರವ್ಯಾಸ ಭಾರತ ಯಾವ ರೀತಿಯಾಗಿದೆ ಅನ್ನುವಂಥ ಮಾತುಗಳನ್ನು ನೋಡಿದಾಗ ಸಹಜವಾಗಿ ನಮಗೆ ಗೊತ್ತಾಗ್ತಾ ಇದೆ. ಯಾವ ರೀತಿಯಾಗಿ ಅಂದ್ರೆ ಅರಸುಗಳಿಗೆ ವೀರ, ದ್ವಿಜರಿಗೆ ಪರಮ ವೇದದ ಸಾರ, ವಿರೈಗಳಿಗೆ ಶೃಂಗಾರ, ವಿದ್ಯಾ ಪರಿಣಿತ ಅಲಂಕಾರ, ಯೋಗೀಶ್ವರಿಗೆ ತತ್ವವಿಚಾರ, ಬುದ್ಧಿ ಕಾವ್ಯಕ್ಕೆ ಗುರು ಎನ್ನಲು ರಚಿಸಿದ ಕುಮಾರವ್ಯಾಸ ಭಾರತ ಅನ್ನುವಂಥ ರೀತಿ ಒಳಗಡೆ ಕುಮಾರವ್ಯಾಸ ತನ್ನ ಕಾವ್ಯವನ್ನು ರಚನೆ ಮಾಡುವಂಥ ಒಂದು ಸನ್ನಿವೇಶಗಳು ಶ್ರೇಷ್ಠವಾದಂಥ ಒಬ್ಬ ಕವಿ ವೀರಶೈವ ಕವಿ ಅಂತೇಳಿ ನಾವು ಬಿಂಬಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೊಬ್ಬ ಕವಿ ಚಾಮರಸ ಪ್ರಭುಲಿಂಗ ಲೀಲೆಯನ್ನ ಭಾಮಿನಿ ಷಟ್ಪದಿಯಲ್ಲಿ ಬರೆದಂಥ ಶ್ರೇಷ್ಠವಾದಂಥ ಕವಿ ಭಾಮಿನಿ ಷಟ್ಪದಿಯ ನೋಡ್ತಾ ಇದ್ದೀವಿ. ಹೀಗೆ ಹಲವಾರು ಕವಿಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ನಾವು ಕಾಣುವಂತ ಒಂದು ಸನ್ನಿವೇಶಗಳು ತಿಳ್ಕೋಬಹುದು. ಇನ್ನು 15ನೇ ಶತಮಾನ ಕಾಲಘಟ್ಟದೊಳಗಡೆ ಕೀರ್ತನಾ ಸಾಹಿತ್ಯವನ್ನು ನೋಡ್ತಾ ಇದ್ದೀವಿ. ಕನಕದಾಸರಾಗಿರ್ಬೋದು, ಪುರಂದರದಾಸರಾಗಿರ್ಬೋದು, ವಾದಿರಾಜರಾಗಿರ್ಬೋದು, ಜಗನ್ನಾಥದಾಸರಾಗಿರ್ಬೋದು, ಹೀಗೆ ಹಲವಾರು ವ್ಯಕ್ತಿಗಳು 15ನೇ ಶತಮಾನ ಕಾಲಘಟ್ಟದೊಳಗಡೆ ನೋಡುವಂತ ಒಂದು ಸನ್ನಿವೇಶಗಳು ನಮಗೆ ಲಭಿಸ್ತಾ ಇದ್ದಾವೆ. ಇನ್ನು 15ನೇ ಶತಮಾನದ ಅಥವಾ ಆದಿಭಾಗದೊಳಗಡೆ ಇನ್ನೊಬ್ಬ ಕವಿ ಲಕ್ಷ್ಮೀಶ ಅಂತೇಳಿ ನಾವು ಕಾಣ್ತಾ ಇದ್ದೀವಿ. ಜೈಮಿನಿ ಭಾರತ ಅನ್ನುವಂಥ ಕಾವ್ಯವನ್ನ ಬರೆದಂಥ ಒಬ್ಬ ಶ್ರೇಷ್ಠವಾದಂಥ ಕವಿ ಈತನ ಬಿರುದು ಕರ್ನಾಟಕ ಕವಿ ಚೈತ್ರವನ ಚ್ಯುತ ಎನ್ನುವಂಥ ಶ್ರೇಷ್ಠವಾದಂಥ ಬಿರುದನ್ನು ಪಡೆದುಕೊಂಡಂಥ ಲಕ್ಷ್ಮೀಶ ಜೈಮಿನಿ ಭಾರತ ಅನ್ನುವಂಥ ಕಾವ್ಯವನ್ನ ಬರೆಯುವಂಥ ಒಂದು ಸನ್ನಿವೇಶಗಳು ನಮ್ಗೆ ಗೊತ್ತಾಗ್ತಾ ಇದ್ದಾವೆ. 16ನೇ ಶತಮಾನ ಕಾಲಘಟ್ಟದೊಳಗಡೆ ಕನ್ನಡ ಸಾಂಗತ್ಯ ಕವಿಗಳಲ್ಲಿ ಅಗ್ರಗಣ್ಯನಾದಂಥ ಶ್ರೇಷ್ಠವಾದಂಥ ಕವಿ ರತ್ನಾಕರ ವರ್ಣಿ. ಈತನ ಕೃತಿ ಭರತೇಶ ವೈಭವ, ತ್ರಿಲೋಕ ಶತಕ, ರತ್ನಾಕರದೀಶ್ವರ ಶತಕ, ಅಪರಾಜೀಶ್ವರ ಶತಕ, ಹೀಗೆ ಹಲವಾರು ಕೃತಿಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಕಟ್ಟಿಕೊಡ್ತಾ ಇದ್ದಾನೆ. ಈತನನ್ನ ಶೃಂಗಾರದ ಕವಿ ಎಂದು ವರ್ಣಿಸುವಂತ ಒಂದು ಸಾಲುಗಳು ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿ ಒಳಗಡೆ 15ನೇ ಶತಮಾನ ಕಾಲಘಟ್ಟದೊಳಗಡೆ ಇನ್ನೊಬ್ಬ ಶ್ರೇಷ್ಠವಾದಂಥ ವ್ಯಕ್ತಿ ನೋಡ್ತಾ ಇದ್ದೀವಿ, ಸರ್ವಜ್ಞ ಅನ್ನುವಂಥ ರೀತಿ ಒಳಗಡೆ. ಸರ್ವಜ್ಞ ಆಡು ಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞ ಹೇಳದ ತ್ರಿಪದಿಗಳೇ ಇಲ್ಲ ಅನ್ನುವಂಥ ರೀತಿ ಒಳಗಡೆ ಸಾಹಿತ್ಯ ಒಳಗೆ ಬಿಂಬಿಸುವಂತ ಒಂದು ಸಾಲುಗಳು ನೋಡ್ಬೋದು ನಾವು. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅನ್ನುವಂಥ ರೀತಿ ಒಳಗಡೆ ವ್ಯಕ್ತಪಡಿಸ್ತಾರೆ. ಅದೇ ರೀತಿ 18ನೇ ಶತಮಾನ ಕಾಲಘಟ್ಟದೊಳಗಡೆ ಕೊನೆಯವಾದಂಥ ಒಬ್ಬ ವ್ಯಕ್ತಿ ಮುದ್ದಣ್ಣ ಅನ್ನುವಂಥ ರೀತಿ ಒಳಗಡೆ ನಾವು ನೋಡ್ತಾ ಇದ್ದೀವಿ. ಮುದ್ದಣ್ಣನೂ ಸಹ ಹಲವಾರು ಕಾವ್ಯಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಕಟ್ಟಿಕೊಡ್ತಾ ಇದ್ದಾನೆ. ಅದ್ಭುತ ರಾಮಾಯಣ ಆಗಿರ್ಬೋದು, ರಾಮ ಪಟ್ಟಾಭಿಷೇಕ ಆಗಿರ್ಬೋದು, ರಾಮಸ್ವಮೇಧ ಆಗಿರ್ಬೋದು, ಹೀಗೆ ಹಲವಾರು ಕೃತಿಗಳನ್ನ, ಆಮೇಲೆ ಗೋದಾವರಿ ಎಂಬ ಕಾದಂಬರಿಯನ್ನು ಸಹ ಈತ ಬರೆದಿದ್ದಾನ ಅನ್ನುವಂಥ ರೀತಿ ಒಳಗಡೆ ನಮ್ಗೆ ಗೊತ್ತಾಗ್ತಾ ಇದ್ದಾವ. ಹೀಗೆ ಕೊನೆಯ ಕಾಲಘಟ್ಟದೊಳಗಡೆ ಅಥವಾ ಮುದ್ದಣ್ಣನ ಕಾಲಘಟ್ಟವೇ ಕೊನೆಯದು ಅನ್ನುವಂಥ ರೀತಿ ಒಳಗಡೆ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಮುದ್ದಣ್ಣನ ಸರಸ ಸಲ್ಲಾಪದೊಳಗಡೆ ನೀರಳಿಯದ ಗಂಟಲ
ಕಲ್ಲಲ್ಲಿ ಕಡಬ ತುರುಕಿದಂತೆ ಅನ್ನುವಂಥ ರೀತಿ ಒಳಗಡೆ ಬಿಂಬಿಸುವಂಥ ಸಾಲುಗಳು ಅಲ್ಲಿ ನಾವು ಸರಸ ಸಲಾಪದೊಳಗಡೆ ಕಾಣುವಂಥ ಮಾತುಗಳು ನೋಡಬಹುದು. ಕೊನೆಯದಾಗಿ 18ನೇ ಶತಮಾನ ನಂತರ ಅಥವಾ 19ನೇ ಶತಮಾನದ ಪ್ರಾರಂಭದಲ್ಲಿ ಹೊಸಗನ್ನಡ ಸಾಹಿತ್ಯ ಅಥವಾ ಆಧುನಿಕ ಕನ್ನಡದ ಸಾಹಿತ್ಯವನ್ನು ನಾವು ಕಾಣ್ತಾ ಇದ್ದೀವಿ. ಆಧುನಿಕ ಕನ್ನಡ ಸಾಹಿತ್ಯ ಒಳಗಡೆ ಮತ್ತೆ 4 ಭಾಗಗಳಾಗಿ ವಿಭಾಗವನ್ನು ಮಾಡುವಂತ ನೋಡ್ತೀವಿ. ಮೊದಲನೇದಾಗಿ ನವೋದಯ ಸಾಹಿತ್ಯ, ಎರಡನೇದು ಪ್ರಗತಿಶೀಲ ಸಾಹಿತ್ಯ, 3 ನವ್ಯ ಸಾಹಿತ್ಯ, 4 ದಲಿತ ಬಂಡಾಯ ಸಾಹಿತ್ಯ. ಅಟ್ ಪ್ರೆಸೆಂಟ್ ದಲಿತ ಬಂಡಾಯ ಸಾಹಿತ್ಯ 21ನೇ ಶತಮಾನ ಕಾಲಘಟ್ಟದಲ್ಲಿ ಇರುವಂತಹ ಸಾಹಿತ್ಯವನ್ನು ಬಿಂಬಿಸುವಂತ ಒಂದು ಸನ್ನಿವೇಶಗಳು ನಾವು ನೋಡಬಹುದಾಗಿತ್ತು. ಕುವೆಂಪು ಅವರಾಗಿರ್ಬೋದು, ದ ರಾ ಬೇಂದ್ರೆಯವರಾಗಿರ್ಬೋದು, ಅನಕರು ಆಗಿರ್ಬೋದು, ತ್ವರಾಸು ಆಗಿರ್ಬೋದು, BM ಶ್ರೀ ಅವರಾಗಿರ್ಬೋದು, ಚನ್ನಣ್ಣ ವಾಲಿಕರ್ ಆಗಿರ್ಬೋದು, ರಂಜಾನ್ ದರ್ಗಾ ಅವರಾಗಿರ್ಬೋದು, ಸಿದ್ಧಲಿಂಗಯ್ಯನವರಾಗಿರ್ಬೋದು, ದೇವನೂರು ಮಹಾದೇವರಾಗಿರ್ಬೋದು, ಅಥವಾ ಅಡಿಗರ್ ಆಗಿರ್ಬೋದು, ಹಲವಾರು ಕಂಬಾರ್ ಅವರಾಗಿರ್ಬೋದು, ಹಲವಾರು ವ್ಯಕ್ತಿಗಳು ಆಧುನಿಕ ಕನ್ನಡ ಸಾಹಿತ್ಯ ಒಳಗಡೆ ತಮ್ಮದೇ ಆದಂಥ ಹಲವಾರು ಕೃತಿ, ಕಾದಂಬರಿ, ಕವನ ಸಂಕಲನಗಳನ್ನ ಬಿಂಬಿಸುವಂತ ಒಂದು ಸನ್ನಿವೇಶಗಳು ಕನ್ನಡ ಸಾಹಿತ್ಯ ಒಳಗಡೆ 21ನೇ ಶತಮಾನ ಕಾಲಘಟ್ಟದ ಒಳಗಡೆ ಮತ್ತು 19ನೇ ಶತಮಾನದ ಮೊದಲಿಗೆ ನವೋದಯ, ನವ್ಯ, ಪ್ರಗತಿಶೀಲ ಸಾಹಿತ್ಯ ಒಳಗಡೆ ಕಂಡು ಬರುವಂತ ಒಂದು ಸನ್ನಿವೇಶಗಳು ನಾವು ನೋಡ್ಬೋದು. ಈ ಕಾಲಘಟ್ಟದೊಳಗಡೆ 19ನೇ ಶತಮಾನ ಕಾಲಘಟ್ಟದೊಳಗಡೆ ಇನ್ನೊಂದು ಶ್ರೇಷ್ಠವಾದಂಥ ಸಾಹಿತ್ಯವನ್ನು ನೋಡಬಹುದು. ಅದು ಯಾವುದಾದ್ರೆ ಜಾನಪದ ಸಾಹಿತ್ಯ. ಜಾನಪದ ಸಾಹಿತ್ಯ ಸಹಜವಾಗಿ ಗರತಿಯರಿಂದ ಅಥವಾ ಗರತಿ ಅನ್ನುವಂಥ ರೀತಿ ಒಳಗಡೆ ಗರತಿಯಿಂದ ಕಟ್ಟಿಕೊಟ್ಟಂತ ಸಾಹಿತ್ಯವೇ ಜನಪದ ಸಾಹಿತ್ಯ. ಅದು ಅನಕ್ಷರ ಸಾಹಿತ್ಯ, ಒಬ್ಬರ ಬಾಯಿಯಿಂದ ಒಬ್ಬರ ಬಾಯಿಗೆ ಹರಡಿದಂಥ ಸಾಹಿತ್ಯವೇ ಜನಪದ ಸಾಹಿತ್ಯ. ಆ ಜನಪದ ಸಾಹಿತ್ಯ ಸೊಗಡು, ಗತ್ತು, ಗಾಂಭೀರ್ಯ ಒಂದು ರೀತಿ ಒಳಗಡೆ ಪ್ರತಿಯೊಂದು ಸಂದರ್ಭದೊಳಗಡೆ ಜನಪದ ಸಾಹಿತ್ಯ ನಮ್ಮನ್ನ ಮೈ ರೋಮಾಂಚನ, ಮೈ ಪುಳಕಗೊಳ್ಳುವಂತ ರೀತಿ ಒಳಗಡೆ ಆ ಸಾಹಿತ್ಯವನ್ನ ಸೆರೆಹಿಡಿಯುವಂತ ಒಂದು ಸನ್ನಿವೇಶಗಳು ನಾವು ಸಾಹಿತ್ಯ ಒಳಗಡೆ ನೋಡಬಹುದಾಗಿತ್ತು. ಯಾಕಂದ್ರೆ ಜನಪದ ಸಾಹಿತ್ಯ ಹಿಂಗಂತಂದ್ರೆ ಗಂಡ ಹೆಂಡರ ಸಂಬಂಧ ಗಂಧ ತೀಡಿದಂಗೆ ಅನ್ನುವಂಥ ರೀತಿ ಒಳಗಡೆ ಜನಪದ ಸಾಹಿತ್ಯ ಒಳಗಡೆ ನಾವು ಕಾಣ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಆ ಜನಪದ ಸಾಹಿತ್ಯ ಗರತಿ ಕಿವಿಮಾತಿನ ಸಂದೇಶವನ್ನು ರವಾನೆ ಮಾಡುವಂತ ಸಾಹಿತ್ಯ ಜನಪದ ಸಾಹಿತ್ಯ ಒಳಗಡೆ ನಾವು ಗುಣಗಾನ ಮಾಡ್ಬೋದು. ಅಥವಾ ಶಾಲೆಯ ಮೆಟ್ಟಿಲು ಹತ್ತದೇ ಇರುವಂತ ಹೆಣ್ಣು ಮಗಳು ತನ್ನ ಗಂಡನಿಗೆ, ತಾಯಿಗೆ, ಅಣ್ಣನಿಗೆ, ತಮ್ಮನಿಗೆ ಎಲ್ಲರಿಗೂ ಸಹ ಒಂದು ಕಿವಿಮಾತಿನ ಸಂದೇಶವನ್ನ ರವಾನೆ ಮಾಡುವಂತ ಒಂದು ಸಾಹಿತ್ಯದ ರಸದೌತಣದ ಮೂಲಕವಾಗಿರುವಂತ ಆ ಸಾಹಿತ್ಯ ಜನಪದ ಸಾಹಿತ್ಯ ಒಳಗಡೆ ನಾವು ಕಾಣಬಹುದಾಗಿತ್ತು. ಜನಪದ ಸಾಹಿತ್ಯ ಉತ್ತರ ಕರ್ನಾಟಕದ ಬಿಜಾಪುರ ನಾಡಿನೊಳಗಡೆ ಸ್ವಚ್ಛವಾಗಿ ಬೆಳೆದಂತ ಒಂದು ಸಾಹಿತ್ಯ. ಈ ಸಾಹಿತ್ಯದ ಮೊದಲಿಗಿರುವಂತ ವ್ಯಕ್ತಿಗಳು ಜನಪದ ಸಾಹಿತ್ಯವನ್ನ ಹಲಸಂಗಿ ಗೆಳೆಯರ ಗುಂಪು ಅನ್ನುವಂತ ರೀತಿ ಒಳಗಡೆ ನೋಡ್ತಾ ಇದ್ವಿ. ಅದಕ್ಕೆ ಪ್ರೋತ್ಸಾಹ ಕೊಟ್ಟಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಧಾರವಾಡದ ದ ರಾ ಬೇಂದ್ರೆ ಅಜ್ಜನವರು ಅಂತ ಹೇಳ್ಬಹುದು. ಇಲ್ಲಿ 4 ಜನ ಹಲಸಂಗಿ ಗೆಳೆಯರ ಗುಂಪಿನಲ್ಲಿರುವಂತಹ ವ್ಯಕ್ತಿಗಳನ್ನ ನೋಡ್ತಾ ಇದ್ವಿ. ಮೊದಲನೇದಾಗಿ ಮಧುರಚನರು, ಸಿಂಪಿ ಲಿಂಗಣ್ಣ, ರೇವಪ್ಪ ಕಾಪ್ಸೆ, PB ಧೋಲಾ ಅನ್ನುವಂತ 4 ವ್ಯಕ್ತಿಗಳು ಕೂಡಿ ಹಲಸಂಗಿ ಗೆಳೆಯರ ಗುಂಪು ಅನ್ನುವಂಥ ರೀತಿ ಒಳಗಡೆ ಕಟ್ತಾ ಇದ್ದಾರೆ. ಆ ಹಲಸಂಗಿ ಗೆಳೆಯರ ಗುಂಪಿನಲ್ಲಿ ಹಲವಾರು ಕೃತಿಗಳನ್ನು ಹೊರತರ್ತಾ ಇದ್ದಾರೆ. ಮಲ್ಲಿಗೆ ದಂಡೆ, ಕಾಳರಾತ್ರಿ, ನನ್ನನಲ್ಲ, ಗರತಿ ಹಾಡು, ಹೀಗೆ ಹಲವಾರು ಕೃತಿಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಜನಪದ ಸಾಹಿತ್ಯದ ತ್ರಿಪದಿ ಸಾಹಿತ್ಯದ ಮೂಲಕವಾಗಿ ಕಟ್ಟಿಕೊಂಡು ಬಾಯಿಂದ ಬಾಯಿಗೆ ಹೆಣ್ಣು ಮಕ್ಕಳಿಂದ ಸಾಹಿತ್ಯವನ್ನು ಕೇಳಿ ತಮ್ಮದೇ ಆದಂತ ತ್ರಿಪದಿ ಸಾಹಿತ್ಯದ ಮೂಲಕವಾಗಿ ಸಂಪುಟಗಳ ಮೂಲಕವಾಗಿ ಕೃತಿಗಳ ಮೂಲಕವಾಗಿ ಹೊರತರುವಂತ ಒಂದು ಸನ್ನಿವೇಶಗಳು ಈ ಹಲಸಂಗಿ ಗೆಳೆಯರ ಬಳಗ ಮಾಡ್ತನ್ನುವಂತ ವಿಚಾರಗಳು ಪ್ರಸ್ತಾಪ ಮಾಡುವಂತ ಒಂದು ಸನ್ನಿವೇಶಗಳು ನಮ್ಗೆ ಗೊತ್ತಾಗ್ತಾ ಇದಾವ. ಅಂದ್ರೆ ಬೆಳಗೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಸೀರೆಗೆ ಬೆಳೆಯುವಳು ಭೂತಾಯಿ ಎದ್ದೊಂದು ಗಳಿಗೆ ನೆನೆದೇನ. ಗರತಿ ಬೆಳಗಿನ ಜಾವದೊಳಗಡೆ ಏಳುವಂತ ಸಮಯ. ಬೆಳಗಿನ ಜಾವದೊಳಗಡೆ ಗರತಿ ತನ್ನ ಎದ್ದು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿ ಬುತ್ತಿಯನ್ನು ಹೊತ್ತುಕೊಂಡು ತನ್ನ ಗಂಡ ಹೊಲಗದ್ದೆಗಳಿಗೆ ಹೋದಂತ ಸಂದರ್ಭ ಒಳಗಡೆ ತಾನೂ ಸಹ ಹೋಗುವಂತ ಸಂದರ್ಭ ಒಳಗಡೆ ನಾನು ಯಾರನ್ನು ನೆನಬೇಕು ಅನ್ನುವಂತ ವಿಚಾರದೊಳಗಡೆ ಇರುವಂತ ಗರತಿ ಬಿಂಬಿಸುವಂತ ಸಾಲುಗಳು ಆ ಭೂತಾಯಿಯನ್ನು ನೆನೆಯುವಂತ ಒಂದು ಸನ್ನಿವೇಶಗಳು ಗೊತ್ತಾಗ್ತಾ ಇದಾವ. ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ, ತೆಂಗಿನ ಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ. ಅಥವಾ ತನ್ನ ಮಗುವನ್ನ ಪೋಷಣೆ ಮಾಡುವಂತ ಸಂದರ್ಭ ಒಳಗಡೆ ತನ್ನ ಕಂದನನ್ನ ಒಂದು ರೀತಿ ಒಳಗಡೆ ತ್ರಿಪದಿ ಸಾಹಿತ್ಯ ಒಳಗಡೆ ವರ್ಣನೆ ಮಾಡುವಂತ ಒಂದು ಸನ್ನಿವೇಶಗಳು ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಹಲವಾರು ಸಾಹಿತ್ಯಗಳು ಈ ಜನಪದ ಸಾಹಿತ್ಯ ಒಳಗಡೆ ನಾವು ನೋಡ್ತಾ ಇದ್ವಿ. ಒಂದು ಕಡೆ ಕಿವಿಮಾತಿನ ಸಂದೇಶವನ್ನು ರವಾನಿಸ್ತಾ ಇದ್ದಾಳೆ. ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ,
ಕಾಲು ಜಾರಿದರ ಕೈಲಾಸ ನಾರಿ, ಮನವ ಜಾರಿದರ ವನವಾಸ. ಇಷ್ಟೊಂದು ಅರ್ಥಗರ್ಭಿತವಾದಂತಹ ಸಾಲುಗಳು ಇಲ್ಲಿ ಕಂಡು ಬರ್ತಾ ಇದಾವೆ. ಅಂದ್ರೆ ಹೇಳಲು ಸಹ ಒಂದು ಕಡೆ ಅಚ್ಚರಿಯಾದಂಥ ಮಾತುಗಳು ಇಲ್ಲಿ ನೋಡಬಹುದು ನಾವು. ಯಾಕಂದ್ರೆ ಪ್ರತಿ ಸಂದರ್ಭದೊಳಗೂ ಹೆಣ್ಣಿಗೆ ಕಿವಿಮಾತಿನ ಸಂದೇಶವನ್ನು ಕೊಡ್ತಾ ಇದ್ದಾಳ. ಆ ಭಾವಿ ಯಾರ್ದಾದ್ರೆ ಏನು ಕಾಲು ಜಾತದಂದ್ರ ಕೈಲಾಸಕ್ಕೆ ಹೋಗ್ಬೇಕಾಗಿರ್ತೈತಿ, ಹೆಣ್ಣಿನ ಮನಸ್ಸು ಒಮ್ಮೆ ಜಾರತಂದ್ರ ವನವಾಸವನ್ನ ಅನುಭವಿಸ್ಬೇಕನ್ನುವಂತ ವಿಚಾರಗಳನ್ನ ಆ ಗರತಿಯಾದಂಥ ಹೆಣ್ಣು ಮಗಳು ಪ್ರಸ್ತಾಪ ಮಾಡ್ತಾ ಇದ್ದಾಳೆ. ಇನ್ನೊಂದು ಕಡೆ ಸಹಜವಾಗಿ ನಮ್ಮ ಹಳ್ಳಿಯ ಸೊಗಡಿನಲ್ಲಿರುವಂತಹ ಭಾಷೆಯ ಸನ್ನಿವೇಶಗಳನ್ನು ನೋಡಿದಂಥ ಸಂದರ್ಭ ಒಳಗಡೆ ನಾವೆಲ್ಲ ಮಾವ ಮಾವ ಸಹಜವಾಗಿ ಅಕ್ಕ ತಂಗಿ ಅತ್ತಿಗೆಯನ್ನ ಅತ್ತೆಯನ್ನ ಕರೀಲಿಕ್ಕೆ ಮಾವ ಬಂದಿದ್ದಾನ ಅನ್ನುವಂಥ ರೀತಿ ಒಳಗಡೆ ನಾವು ಸಹಜವಾಗಿ ಹೇಳ್ತಾ ಇದ್ದೀವಿ. ಆ ಸಂದರ್ಭದೊಳಗಡೆ ಗರತಿಯಾದವಳು ಹೆಂಗೆ ಹೇಳ್ತಾ ಇದ್ದಾಳೆ ಅಂದ್ರೆ ಹೆಣ್ಣಿನ ಶೃಂಗಾರವನ್ನ ಹಾಕಿಕೊಂಡಂತ ಉಡುಪುಗಳನ್ನ ಅವಳ ಮೈಮಾಟವನ್ನ ವರ್ಣಿಸುವಂತ ಒಂದು ಸಾಲುಗಳಲ್ಲಿ ಬಿಂಬಿಸ್ತಾ ಇದ್ದಾವ. ಹೆಂಗಂದ್ರ ಕಟ್ಟಾಣಿ ಕಟ್ಟ್ಯಾಳ ಕಟ್ಟಿ ಮ್ಯಾಲ ನಿಂತಾಳ, ನಡೆದಾರ ನಡುಸಣ್ಣ ಒಂದು ಪದಮ ಜಾತಿ ಹೆಣ್ಣ, ಮಾವಿನ ಹೋಳು ನಿನ ಕಣ್ಣ ಕಂದಮ್ಮ, ಮಾವ ಬಂದಾನ ಕರಿಲಾಕ. ಇಷ್ಟೊಂದು ಅರ್ಥಗರ್ಭಿತವಾದಂತಹ ಸಾಲುಗಳು ನಾವು ನೋಡ್ಬೋದು. ಇದರ ಹೆಣ್ಣಿನ ಸೌಂದರ್ಯ ಆಗಿರ್ಬೋದು, ಅಂಗಾಂಗಗಳಾಗಿರ್ಬೋದು, ಕಣ್ಣಿನ ನೋಟ ಆಗಿರ್ಬೋದು, ಅಥವಾ ತಾನು ಹಾಕಿಕೊಂಡಂತ ಆಭರಣಗಳಾಗಿರ್ಬೋದು, ಅವಳ ನಿತ್ಯ ಸ್ಥಿತಿಗಳಾಗಿರ್ಬೋದು, ಇವೆಲ್ಲವೂ ಸಹ ವರ್ಣಿಸಿ ಯಾರ ಬಂದಿದಾರ ಅನ್ನುವಂಥ ರೀತಿ ಒಳಗಡೆ, ಮಾವ ಬಂದಿದ್ದಾನ ಅನ್ನುವಂಥ ರೀತಿ ಒಳಗಡೆ ಆ ಸಾಲುಗಳಲ್ಲಿ ಬಿಂಬಿಸುವಂತ ಒಂದು ಸನ್ನಿವೇಶಗಳು ನಾವು ಕಾಣ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಗಂಡ ಹೆಂಡರ ನಡುವೆ ಜಗಳ ಕಲಹಗಳಾದಂಥ ಸಂದರ್ಭದೊಳಗಡೆ ಅವಾಗ ಸಹಜವಾಗಿ ಗಂಡ ಹೆಂಡತಿಯನ್ನು ಬಡಿದಂಥ ಸಂದರ್ಭದೊಳಗಡೆ ಸಹಜವಾಗಿ ಒಂದು ರೀತಿ ಒಳಗಡೆ ಇಬ್ಬರ ನಡುವೆ ಜಗಳ ಆದಂಥ ಸಂದರ್ಭದೊಳಗಡೆ ಗಂಡ ಹೆಂಡತಿಗೆ ಬಡಿಯುವಂತ ಒಂದು ಸನ್ನಿವೇಶಗಳಾಗ್ತಾ ಇದ್ದಾವ. ಆ ಸಂದರ್ಭದೊಳಗಡೆ ಮಡದಿಯ ಬಡದಾನ ಮನದಾಗ ಮರುಗ್ಯಾನ, ಒಳಗೋಗಿ ಸೆರಗ ಹಿಡಿದಾನ, ಒಳಗೋಗಿ ಸೆರಗ ಹಿಡಿದು ಕೇಳ್ಯಾನ, ನಾನೆಚ್ಚೋ ನಿನ್ನ ತವರೆಚ್ಚೋ. ನೋಡ್ರಿ, ಅರ್ಥಗರ್ಭಿತವಾದಂಥ ಸಾಲುಗಳು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅರ್ಥ, ಮಡದಿಯ ಬಡದಾನ ಮನದಾಗ ಮರುಗ್ಯಾನ, ಒಳಗೋಗಿ ಸೆರಗ ಹಿಡಿದಾನ, ಒಳಗೋಗಿ ಸೆರಗ ಹಿಡಿದು ಕೇಳ್ಯಾನ, ನಾನೆಚ್ಚೋ ನಿನ್ನ ತವರೆಚ್ಚೋ. ಇದು ಕಂಠ ಸಿರಿಯಿಂದ ಹಾಡಿದ್ರೆ ಇದರೊಳಗಡೆ ಲಯಪ್ರಾಸಗಳು ಸಹಜವಾಗಿ ನಾವು ಕಾಣುವಂತ ಒಂದು ಸನ್ನಿವೇಶಗಳು ನಾವು ಕಾಣ್ತಾ ಇದ್ದೀವಿ. ಸಹಜವಾಗಿ ಜಗಳ ಆದಂಥ ಸಂದರ್ಭ ಒಳಗಡೆ ತನ್ನ ಹೆಂಡತಿ ತವರು ಮನೆಗೆ ಹೋಗುವಂತಹ ಸನ್ನಿವೇಶಗಳು ಆಗ್ತಾ ಇದ್ದಾವ. ಅಲ್ಲಿರುವಂತಹ ಪಕ್ಕದ ಮನೆ ಇರುವಂತಹ ಹೆಣ್ಣು ಮಗಳು ಮನೆಯೊಳಗಡೆ ರಾತ್ರಿ ಆಗೈತಿ, ಇನ್ನೂ ದೀಪ ಹತ್ತಿಲ್ಲ ಅನ್ನುವಂಥ ರೀತಿ ಒಳಗಡೆ, ಯಾಕಪ್ಪ ನಿನ್ನ ಮನೆ ಒಳಗಡೆ ದೀಪ ಹತ್ತಿಲ್ಲ ಅನ್ನುವಂಥ ರೀತಿ ಒಳಗಡೆ ಕೇಳ್ತಾ ಇದ್ದಾಳ. ಆ ಸಂದರ್ಭ ಒಳಗಡೆ ಅವಾಗ ಆ ಗಂಡ ಹೇಳುವಂತ ಮಾತುಗಳು ಆ ತಾಯಿಗೆ ಹೇಳ್ತಾ ಇದ್ದಾನ, ಅಡಗಿಯ ಮನೆಯಾಗ ಮಡದಿಯ ಸುಳಿವಿಲ್ಲ, ಅಡಗಿ ಬಾಯಿಗೆ ರುಚಿ ಇಲ್ಲ, ಹಡೆದವ್ವ ಮಡದಿ ತವರಿಗೆ ಹೋಗಿದಾಳ. ಇದರ ಅರ್ಥಗರ್ಭಿತವಾದಂತ ಸಾಲುಗಳು ಕೇವಲ ಮಡದಿ ತವರಿಗೆ ಹೋಗಿದಿಲ್ಲ ಅಷ್ಟೇ ಅನ್ನೋದಿಲ್ಲ, ಅದರ ಜೊತೆಗೆ ಅದರ ಸಾಹಿತ್ಯವನ್ನ ಸೊಬಗಿನ ರೂಪದೊಳಗಡೆ ಮೈ ರೋಮಾಂಚನ ಪುಳಕಗೊಳ್ಳುವ ರೀತಿ ಒಳಗಡೆ ಸಾಹಿತ್ಯವನ್ನ ಸೆರೆ ಹಿಡಿಯುವಂತ ಒಂದು ಸನ್ನಿವೇಶಗಳು ಈ ಜಾನಪದ ಸಾಹಿತ್ಯ ಒಳಗಡೆ ಸೆರೆ ಹಿಡಿಯುವಂತ ಮಾತುಗಳು ತ್ರಿಪದಿ ಸಾಹಿತ್ಯದ ಮೂಲಕವಾಗಿ ಯಾರು ಮಾಡಿದಾರೆ ಅಂದ್ರೆ ಗರತಿ ಮಾಡಿದಂತ ಒಂದು ಸನ್ನಿವೇಶಗಳು ನಾವು ಕಾಣ್ತಾ ಇದ್ದೀವಿ. ತೊಟ್ಟಿಲ ಹೊತ್ಕೊಂಡು ತವರು ಬಣ್ಣ ಉಟ್ಟುಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತಂಗೆಮ್ಮ ತೆಟ್ಟತ್ತಿ ತವರು ನೋಡ್ಯಾಳ. ಅಂದ್ರೆ ತನ್ನ ಮಗುವನ್ನ ಕುಂಕುಳಲ್ಲಿ ಇಟ್ಟುಕೊಂಡು ಅಪ್ಪ ಕೊಟ್ಟಂತ ಎಮ್ಮೆಯನ್ನು ಹೊಡ್ಕೊಂಡು ಮಗುವಿಗೆ ಹಾಲು ಉಣಿಸಲು ಕೊಟ್ಟಂತ ಎಮ್ಮೆಯನ್ನ ತಲೆ ಮೇಲೆ ತೊಟ್ಟಿಲನ್ನು ಹೊತ್ತುಕೊಂಡು ಹೋಗುವಂತ ಸಂದರ್ಭ ಒಳಗಡೆ ಮತ್ತೆ ತವರು ಮನೆಯ ಶೃಂಗಾರವನ್ನ ತವರು ಮನೆಯ ಉಡುಗೊರೆಯನ್ನ ಕೊಟ್ಟು ಹೋದ್ರೂ ಸಹ ಆ ಮಗಳಿಗೆ ತವರಿನ ಸಿರಿಯನ್ನ ಉಟ್ಕೊಂಡು ಹೋದ್ರೂ ಸಹ ತವರ ಮನೆಯ ಬಿಡಲಾರದ ಸಂಬಂಧ ಮಮಕಾರದ ರೀತಿ ಒಳಗಡೆ ಕರುಣೆ ಬಾಂಧವ್ಯದೊಳಗಡೆ ಬೆಳೆದಂತ ಒಂದು ಸನ್ನಿವೇಶ ಒಳಗೆ ಮತ್ತೆ ಮರಳಿ ಆ ಹೆಣ್ಣು ಮಗಳನ್ನ ನೋಡುವಂತ ಒಂದು ಸನ್ನಿವೇಶಗಳು ಕಾಣ್ತಾ ಇದ್ದೀವಿ. ಅದೇ ರೀತಿ ಒಳಗಡೆ ಗಂಡನ ಮನೆಗೆ ಹೋಗ್ಲಿಕ್ಕೆ ಹೆಣ್ಣು ಮಗಳು ಒಲ್ಲ ಅನ್ನುವಂತ ಸಂದರ್ಭ ಒಳಗಡೆ ಗಂಡನ ಮನೆಯೊಳಗಡೆ ಎಲ್ಲವೂ ರೀತಿ ಒಳಗಡೆ ಅವಳಿಗೆ ಸುಖ ಸಮೃದ್ಧಿ ನೆಮ್ಮದಿ ಇರುವಂತ ಸಂದರ್ಭದೊಳಗೂ ಸಹ ಹೆಣ್ಣು ಮಗಳು ಒಂದು ಕಡೆ ಹೇಳ್ತಾ ಇದ್ದಾಳೆ. ಯಾವ ರೀತಿಯಾಗಂದ್ರೆ, ಅಚ್ಚಡದ ಪದರಾಗ ಅಚ್ಚ ಮಲ್ಲಿಗೆ ಹೂವ ಬಿಚ್ಚಿ ನನ್ನ ಮ್ಯಾಲ ಒಗಿಯುವಂತ ಪತಿರಾಯರ್ನ ಬಿಟ್ಟಂಗ ಬರಲಿ ಹಡೆದವ್ವ. ಸಹಜವಾಗಿ ಗಂಡನ ಮನೆ ಒಳಗಡೆ ಎಲ್ಲವೂ ಸಹ ಇರುವಾಗ ಗಂಡನನ್ನ ಬಿಟ್ಟು ಹೆಂಗ ಬರಲಿ ಅನ್ನುವಂತ ರೀತಿ ಒಳಗಡೆ ಆ ಸಾಹಿತ್ಯವನ್ನ ಸೆರೆ ಹಿಡಿಯುವಂತ ಒಂದು ಸನ್ನಿವೇಶಗಳು ನಾವು ನೋಡ್ತಾ ಇದ್ದೀವಿ. ಹೀಗೆ ಹಲವಾರು ಜನಪದಕಾರರು ಜನಪದ ಸಾಹಿತ್ಯದ ಗರತಿ ಕಟ್ಟಿಕೊಳ್ಳುವಂತ ಒಂದು ಸಾಲುಗಳು ಬಿಂಬಿಸುವಂತ ಒಂದು ಸನ್ನಿವೇಶಗಳು ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಒಂದು ಹೆಣ್ಣು ಒಬ್ಬ ಪುರುಷ ಮದುವೆಯಾದ ಬಳಿಕ ತನ್ನ ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀಯ ಮೇಲೆ ವ್ಯಾಮೋಹವಾದಂತ ಸಂದರ್ಭ ಒಳಗಡೆ ಅವನಿಗೂ ಸಹ ಒಂದು ಕಿವಿಮಾತಿನ ಸಂದೇಶವನ್ನು ರವಾನಿಸ್ತಾ ಇದ್ದಾಳ ಆ ತಾಯಿ, ಆ ಗರತಿ.
ಅಂಗಿಯ ಮೇಲಂಗಿ ಚಂದೇನೋ ನನರಾಯ, ರಂಬಿಯ ಮೇಲ ಪ್ರತಿರಂಬಿ, ರಂಬಿಯ ಮೇಲ ಪ್ರತಿರಂಬಿ ಬಂದಾರ ಚಿಂದೇನು ರಾಯ ಮನಿಯಾಗ. ನೋಡ್ರಿ, ನಾವು ಈಗೆಲ್ಲ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಬಂದಾಕರಾಗ ಒಂದ್ರ ಮೇಲೆ ಅಂಗಿ ಹಾಕೊಂಡ್ರೆ ನಾವು ಚಂದ ಕಾಣಿಸ್ತಂತೇಳಿ ನಾವು ಕುಣಿದಾಡ್ತೀವಿ. ಆದ್ರೆ ಗರತಿ ಹಳ್ಳಿಯ ಸೊಗಡಿನೊಳಗಡೆ ಆಚಾರ ವಿಚಾರ ನಯ ವಿನಯ ಇವೆಲ್ಲ ಸಂಪ್ರದಾಯಬದ್ಧವಾಗಿ ಹೇಳುವಂತ ಒಂದು ಸಾಲುಗಳೊಳಗಡೆ ಏನಾದರೂ ಅಂಗಿ ಮೇಲೆ ಅಂಗಿ ಹಾಕೊಂಡೆ ಅಂದ್ರೆ ಚಂದ ಕಾಣಿಸ್ತೈತಿ ಅನ್ನೋ. ಯಾಕಂದ್ರೆ ರಂಬಿ ಮೇಲೆ ರಂಬಿ, ಮನೆಯೊಳಗಿರುವಂತ ಒಂದು ಹೆಣ್ಣು ಇರುವಾಗ ನೀನು ಇನ್ನೊಂದು ಹೆಣ್ಣನ್ನ ತರ್ತೀಯ ಅಂದ್ರೆ ಅದು ನಿನಗೆ ಶೋಭೆ ತರ್ತೈತೇನೋ ಅನ್ನುವಂತ ವಿಚಾರಗಳನ್ನ ಗರತಿ ತನ್ನ ಮಾತಿನ ಮೂಲಕವಾಗಿ ವ್ಯಕ್ತಪಡಿಸುವಂತ ಸಾಲುಗಳು ನಾವು ನೋಡ್ತೀವಿ. ಅಷ್ಟೇ ಅಲ್ಲ ಇನ್ನೂ ಹಲವಾರು ಜಾನಪದ ತ್ರಿಪದಿ ಸಾಹಿತ್ಯವನ್ನ ನಾವು ನೋಡಿದಾಗ ಕಹಿ ಸಿಹಿಯ ತವರು ಮನೆಯ ತಣ್ಣೆಯ ನೆನಪುಗಳು, ಜನಪದ ಲೋಕದಲ್ಲಿ ಸುತ್ತಿ ಹರಿದಾಡುವಂತ ಒಂದು ಸಾಲುಗಳು, ತಾಯಿಯ ಬಗ್ಗೆ ಪ್ರೀತಿ ಮಮಕಾರ ಇವೆಲ್ಲವೂ ಕಾಣುವಂತ ಒಂದು ಸನ್ನಿವೇಶಗಳು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಉತ್ತಮರ ಗೆಳತನ ಪುತ್ತಳಿ ಬಂಗಾರ, ಮತ್ತಹೀನರ ಗೆಳತನ ಮಾಡಿದರ ಹಿತ್ತಾಳಗಿಂತ ಬಲುಹೀನ ಅನ್ನುವಂಥ ಮಾತುಗಳನ್ನ ಗರತಿ ಹೇಳ್ತಾ ಇದ್ದಾಳ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಹಲವಾರು ವ್ಯಕ್ತಿಗಳ ಜೊತೆಗೆ ಸಂಬಂಧವನ್ನು ಯಾವ ರೀತಿಯಾಗಿ ಇರಬೇಕು ಅನ್ನುವಂಥ ವಿಚಾರಗಳನ್ನು ಬಿಂಬಿಸ್ತಾ ಇದ್ದಾಳ. ಅಷ್ಟೇ ಅಲ್ಲ, ಬ್ಯಾಸಿಗಿ ದಿವಸಕ್ಕ ಬೇವಿನ ಮರತಂಪ, ಭೀಮರತಿ ಎಂಬ ಹೊಳೆತಂಪ ಹಡೆದವ್ವ ನೀ ತಂಪ ನನ್ನ ತವರಿಗೆ. ಅಂದ್ರೆ ತವರು ಮನೆಯೊಳಗಡೆ ಇರುವಂತ ತಾಯಿಯ ನೆನಪು ಆ ಹೆಣ್ಣು ಮಗಳಿಗೆ ಕಾಡುವಂತ ಸಂದರ್ಭದೊಳಗಡೆ ತವರು ಮನೆಯ ಒಳಗಡೆ ಯಾವತ್ತು ತಾಯಿ ಇದ್ರೆ ಆ ಹೆಣ್ಣು ಮಗಳಿಗೆ ಸಿರಿ ಸಂಪತ್ತಿನ ರೂಪದೊಳಗಡೆ ಸರಿಸಮಾನವಾಗಿ ನಿಲ್ತೈತೆ ಅನ್ನುವಂತ ರೀತಿ, ಅದಕ್ಕಿಂತಲೂ ಶ್ರೇಷ್ಠವಾಗಿ ಹಡದವ್ವನನ್ನ ನೆನಪು ಮಾಡುವಂತ ಸನ್ನಿವೇಶಗಳು ಆ ಗರತಿಯಾದವಳು ಬಿಂಬಿಸುವಂತ ಒಂದು ತ್ರಿಪದಿ ಸಾಲುಗಳು ನಾವು ಕಾಣ್ತಾ ಇದ್ದೀವಿ. ಅದರ ಜೊತೆಗೆ ತಾಯಿಯನ್ನು ನೆನೆಯುವಂತ ಹೊತ್ತು ಯಾವ ಈಗಳಿಗೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾಳ. ಅಂದ್ರ ತಾಯವ್ವನ ನೆನೆಯುವುದು ಯಾಯಾಳಿ ಹೊತ್ತು, ಊರೆಲ್ಲ ಉಂಡು ಮಲಗಾನ ಬೆಳ್ಳಿ ಚುಕ್ಕಿ ಹೊಂಡಾಗ ಹಡೆದವನ ನೆನದೇನ ಅನ್ನುವಂಥ ರೀತಿ ಒಳಗಡೆ ತಾಯಿಯ ಬಗ್ಗೆ ಗುಣಗಾನ ಮಾಡಿ ಹೇಳ್ತಾ ಇದ್ದಾಳ. ಅಷ್ಟೇ ಅಲ್ಲ, ತನ್ನ ಅಣ್ಣ ತಮ್ಮ ರೀತಿ ಒಳಗಡೆ ತಾಯಿಯನ್ನ ಏನಾದರೂ ಬೈದರೂ ಸಹ ತಮ್ಮ ಅಣ್ಣನನ್ನ ರೀತಿ ಒಳಗೆ ಕಿವಿಮಾತಿನ ಸಂದೇಶವನ್ನು ಹೇಳ್ತಾ ಇದ್ದಾಳ. ತಾಯಿಯವನ ಬೈಬೇಡ ತಿಳಿಗೇಡಿ ನನ್ನ ತಮ್ಮ, ಬಾಳ ದಿನದಾಕಿ ಹಡೆದವನ ಬೈದಾರ ಬಾಳ ಬರುಗ್ಯಾಳ ಮನದಾಗ ಅನ್ನುವಂಥ ರೀತಿ ಒಳಗಡೆ ತಾಯಿಯ ಬಗ್ಗೆ ಎಷ್ಟು ತೀರದ ರೀತಿ ಒಳಗಡೆ ಹೇಳಿದ್ರು ಸಹ ಪದಗಳೇ ಸಾಲದೇ ಇರುವಂತ ಒಂದು ಸನ್ನಿವೇಶಗಳು ಈ ಗರತಿಯ ಸಾಲಿನೊಳಗಡೆ ತ್ರಿಪದಿ ಸಾಲಿನೊಳಗಡೆ ನಮಗೆ ಗೊತ್ತಾಗ್ತಾ ಇರ್ತೈತಿ. ಕೊನೆಯದಾಗಿ ಒಂದು ಪದ್ಯ ಬರ್ತಾ ಇರ್ತೈತಿ. ಅಂದ್ರೆ ತಾಯಿ ಇಲ್ಲದ ತವರು ಮನೆಗೆ ಗರತಿ ಹೇಳ್ತಾ ಇದ್ದಾಳೆ, ಹೋಗ್ಬೇಡ್ರಿ, ಯಾಕಂದ್ರೆ ತಾಯಿ ಇಲ್ಲದ ತವರು ಮನೆಗೆ ಹೋದ್ರೆ ಅಲ್ಲೇ ನಿನಗೆ ಯಾವುದೇ ರೀತಿ ಒಳಗಡೆ ಅಲ್ಲಿ ಸಹಜವಾಗಿರುವಂತ ತಾಯಿ ಮಮಕಾರ ಪ್ರೀತಿ ನಿನಗೆ ಸಿಗುವುದಿಲ್ಲ ಅನ್ನುವಂಥ ರೀತಿ ಒಳಗಡೆ ಬಿಂಬಿಸ್ತಾ ಇದ್ದಾಳ. ತಾಯಿ ಇಲ್ಲದ ತವರಿಗೆ ಹೋಗದಿರು ನನ್ನ ಮನವೇ, ನೀರಿಲ್ಲದ ಕೆರೆಗೆ ಬಂದು ತಿರುಗಾಗ ನೋಡವರ ದುಃಖಳ. ಅಂದ್ರ ನೀರಿಲ್ಲದ ಕೆರೆಗೆ ಕರು ಯಾವ ರೀತಿಯಾಗಿ ಹೋಗಿ ವಾಪಸ್ ಬರ್ತಾ ಇರ್ತೈತಿ, ತಾಯಿ ಇಲ್ಲದ ತವರು ಮನೆಗೆ ಹೋದ್ರೆ ಆ ಹೆಣ್ಣು ಮಗಳಿನ ರೋದನೆ ಹೇಳದ ತೀರದ ರೋದನೆಯನ್ನು ಅನ್ನುವಂಥ ರೀತಿ ಒಳಗಡೆ ಹರಸ್ತಾ ಇದ್ದಾಳ. ಕೊನೆಯದಾಗಿ ತಾನು ಆಡಿ ಬೆಳೆದ ತವರು ಮನೆಯನ್ನ ಹಾರೈಸ್ತಾ ಇದ್ದಾಳ. ಹಾಲುಂಡ ತವರಿಗೆ ಏನೆಂದು ಹರಸಲಿ ಹೊಳೆದಂಡೆಯಲ್ಲಿರುವ ಕರಕೀಯ ಕುಡಿಯಂಗ ಹಬ್ಬಲಿಯವರ ರಸಬಳ್ಳಿ ಅಂದ್ರೆ ವಂಶವನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಮನೆಯೊಳಗಡೆ ಮಕ್ಕಳಾಗಿ ರೂಪದೊಳಗಡೆ ರಸಬಳ್ಳಿಯ ರೂಪದೊಳಗಡೆ ಆ ಕರಕಿಯ ಬಳ್ಳಿ ಯಾವ ರೀತಿಯಾಗಿ ಹಬ್ತಾ ಇರ್ತೈತಿ, ಹಾಲುಂಡ ತವರು ಮನೆ ಹಾಲುಂಡ ಬಳ್ಳಿಯ ರೂಪದೊಳಗಡೆ ಹಬ್ಬಿಳಿ ಅನ್ನುವಂಥ ರೀತಿ ಒಳಗಡೆ ಗರತಿಯ ಈ ಜನಪದ ಸಾಹಿತ್ಯದ ಮಾತುಗಳು ಒಂದೊಂದು ಮಾತುಗಳೂ ಸಹ ಒಂದು ರೀತಿ ಒಳಗಡೆ ಅತ್ಯಂತ ಸರಳ ಸುಂದರ ಪದಲಾಲಿತ್ಯದ ಮೂಲಕವಾಗಿ ಸಾಹಿತ್ಯವನ್ನ ಕಂಠದ ಸಿರಿಯಲ್ಲಿ ಬಿಂಬಿಸುವಂತ ಒಂದು ಸಾಲುಗಳು ನಾವು ಕಾಣಬಹುದಾಗಿತ್ತು ಅನ್ನುವಂಥ ವಿಚಾರಗಳು ಕಂಡು ಬರ್ತಾ ಇದ್ದಾವೆ. ಇಷ್ಟು ಕನ್ನಡ ಸಾಹಿತ್ಯದ ಚರಿತ್ರೆ ಅನ್ಬಹುದು, ಕನ್ನಡ ಸಾಹಿತ್ಯದ ಕಿರುಪರಿಚಯನೂ ಸಹ ಅನ್ಬಹುದು, ಆಮೇಲೆ ಕನ್ನಡ ಸಾಹಿತ್ಯದ ಇತಿಹಾಸನೂ ಸಹ ಅನ್ನುವಂಥ ಸನ್ನಿವೇಶಗಳು ನಾವು ಕಾಣಬಹುದಾಗೈತಿ. ಥ್ಯಾಂಕ್ ಯು ಸೋ ಮಚ್.